ನಮ್ಮ ನಾಡಿನಲ್ಲಿ ಹಲವಾರು ಪ್ರತಿಭಾವಂತರು ವಿವಿಧ ಕ್ಷೇತ್ರಗಳಲ್ಲಿದ್ದಾರೆ. ಈ ಪ್ರತಿಭಾವಂತ ಕಲಾವಿದರ ಉತ್ತೇಜನಕ್ಕಾಗಿ ನಮ್ಮ ಬಾನುಲಿ ಪ್ರಸ್ತುತಪಡಿಸುತ್ತಿದೆ ಪ್ರತಿಭಾ ವಿಲಾಸ. ಪ್ರತಿಭಾ ವಿಲಾಸ ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಪ್ರತಿಭಾ ವಿಲಾಸ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಚಂದ್ರವಾಡಿ ಗ್ರಾಮದ ಹೆಮ್ಮೆಯ ಕೃಷಿಕ ದಂಪತಿಗಳಾದ ಶ್ರೀ ಪರಮೇಶ್ರವರು ಮತ್ತು ಶ್ರೀಮತಿ ಯೋಗೇಶ್ವರಿ ಪರಮೇಶ್ರವರು. ಸಾಮಾನ್ಯವಾಗಿ ಕೃಷಿ ಕೆಲಸ ಮಾಡುವ ಯುವಕರಿಗೆ ಹೆಣ್ಣೆ ಸಿಗೋದಿಲ್ಲ ಅನ್ನೋದನ್ನು ನಾವು ಕೇಳಿದ್ದೀವಿ. ಹಾಗಾಗಿ ಕೃಷಿ ಮಾಡುವಂಥ ಯುವಕರು ಕೃಷಿ ಕೆಲಸ ಬಿಟ್ಟು ಪಟ್ಟಣಕ್ಕೆ ಸೇರಿ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸಕ್ಕೆ ಸೇರಿಸಿಕೊಂಡು ನಂತರ ಮದುವೆ ಆಗುವಂತಹ ಪ್ರಸಂಗಗಳನ್ನು ನಾವೆಲ್ಲರೂ ಗಮನಿಸಿದ್ದೇವೆ. ಆದರೆ ಇಲ್ಲಿ ನಮ್ಮ ಈ ಯೋಗೇಶ್ವರಿಯವರು ಉನ್ನತ ಶಿಕ್ಷಣ ಪಡೆದ್ರು ಅಥವಾ ಇಂಜಿನಿಯರಿಂಗ್ ಪದವಿಯನ್ನು ಪಡೆದರೂ ಸಹ ನಾನು ಮದುವೆಯಾದರೆ ಒಬ್ಬ ರೈತನನ್ನೇ ಮದುವೆ ಆಗಬೇಕು ಎಂದು ಹಠ ತೊಟ್ಟು ರೈತನನ್ನೇ ಮದುವೆ ಆಗಿ ಹೆಮ್ಮೆಯ ಮತ್ತು ಸಾರ್ಥಕ ಜೀವನವನ್ನು ನಡೆಸ್ತಾ ಇರುವಂತಹ ದಂಪತಿಗಳು ಈ ದಿನ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶರಣ. ಬಹಳ ಸಂತೋಷ ಆಗುತ್ತೆ ತಮ್ಮಿಬ್ಬರನ್ನ ನೋಡಲಿಕ್ಕೆ. ಇವತ್ತಿನ ದಾಂಪತ್ಯ ಜೀವನವನ್ನು ನೋಡುವಾಗ ಎಷ್ಟೇ ಹಣ ಇದ್ದರೂ ಎಷ್ಟೇ ಆಸ್ತಿ ಇದ್ದರೂ ನೆಮ್ಮದಿಯಾಗಿ ಬದುಕ್ತಿರೋದು ಕೊರತೆ ನಾವು ನೋಡ್ತಾ ಇದ್ವಿ. ಆದರೆ ತಾವು ಒಬ್ಬ ಇಂಜಿನಿಯರಿಂಗ್ ಪದವಿ ಪಡ್ಕೊಂಡು ಒಬ್ಬ ರೈತನನ್ನು ಮದುವೆಯಾಗಿ ಬಹಳ ಸಂತೋಷದಿಂದ ಬದುಕ್ತಾ ಇದ್ದೀರಿ. ಇದು ಬಹುಶಃ ನಮಗೆಲ್ಲ ಮಾದರಿ ಅಂತ ನಾನು ಭಾವಿಸ್ಕೊಳ್ತೀನಿ ಮೇಡಮ್. ಈ ಮಾದರಿಯ ಬದುಕಿನ ಬಗ್ಗೆ ನಾನು ನಿಮ್ಮ ಜೊತೆ ಮಾತನಾಡ್ತೀನಿ. ಅದಕ್ಕೆ ಮುಂಚೆ ಹೇಗೆ ಸಾಮಾನ್ಯವಾಗಿ ಹೆಣ್ಣುಮಕ್ಕಳು ತಾನು ಓದ್ದೇನೆ ಇದ್ದರೂ ನನ್ನ ಗಂಡ ಸರ್ಕಾರಿ ಕೆಲಸದಲ್ಲಿರಬೇಕು ಅಥವಾ ಸಂಬಳ ತರೋ ಗಂಡ ಆಗಿರಬೇಕು ಅನ್ನೋ ಆಸೆ ಪಡ್ತಾರೆ. ಆದರೆ ತಾವು ಮದುವೆ ಆಗೋದಾದರೆ ರೈತನನ್ನೇ ಮದುವೆ ಆಗಬೇಕು ಅನ್ನುವ ಹಠ ಹಿಡಿದು ಮದುವೆ ಆಗಿದ್ದು ಯಾಕೆ? ಇದ್ರ ಹಿನ್ನೆಲೆ ಬಗ್ಗೆ ತಾವು ಹೇಳ್ಬೋದು. ಖಂಡಿತ ಸರ್. ಎಲ್ಲ ಹೆಣ್ಮಕ್ಳಿಗೂ ಸಾಮಾನ್ಯವಾಗಿ ಅಂತ ಒಂದು ಕನಸೇ ಇರುತ್ತೆ. ಆದರೆ ನನಗೂ ಆ ಕನಸಿತ್ತು. ಯಾಕಂದ್ರೆ ನಮ್ಮ ವಂಶ ಅಂದ್ರೆ ನಮ್ಮ ತಾತ ಬೆಳೆದು ಬಂದಿದ್ದು ಕೂಡ ಕೃಷಿಯಲ್ಲೇ, ಕೃಷಿಕರು ಅವರು. ನಮ್ಮದು ಬಂದು ನಂಜನಗೂಡು ತಾಲೂಕು ಇಮ್ಮಾವು ನನ್ನ ಹುಟ್ಟೂರು. ನಮ್ಮ ತಾತನೂ ಕೂಡ ಕೃಷಿಕರಾಗಿದ್ದು. ನಮ್ಮ ತಂದೆ, ನಮ್ಮ ತಾತ ಅವರೆಲ್ಲ ಒಳ್ಳೆ ಸಂಸ್ಕಾರಯುತವಾದಂಥವ್ರು, ಊರಲ್ಲೇ ತುಂಬಾ ಒಳ್ಳೆ ಹೆಸರನ್ನ ಪಡೆದಂಥವ್ರು. ಅದ್ರ ಜೊತೆಗೆ ನನಗೆ ಸಿದ್ಧಗಂಗಾ ಮಠದ ಒಂದು ಸಂಸ್ಕಾರ ಬಂದಿದ್ದು. ನನಗೆ ಚಿಕ್ಕ ವಯಸ್ಸಿಂದನೂ ಕೂಡ ಕೆಲವೊಂದು ಆದರ್ಶಗಳನ್ನ ನಾನು ಮೈಗೂಡಿಸ್ಕೊಂಡಿದ್ದೆ. ಅದಕ್ಕೆ ಕಾರಣ ನಮ್ಮ ತಂದೆ ತಾಯಿಯಲ್ಲಿದ್ದಂತಹ ಒಂದು ವ್ಯಕ್ತಿತ್ವ, ಎಸ್ಪೆಷಲಿ ನಮ್ಮ ತಂದೆಯಲ್ಲಿದ್ದಂತಹ ಒಂದು ವ್ಯಕ್ತಿತ್ವ ನನಗೆ ಬಳುವಳಿಯಾಗಿ ಬಂತು. ಅಂದರೆ ಜೀವನನ ಸರಳವಾಗಿ ಒಪ್ಕೊಳ್ಳೋ ಅಂಥದ್ದು. ಹೈಸ್ಕೂಲಲ್ಲಿ ಇರಬೇಕಾದ್ರೆ ಕೆಲವೊಂದು ಆದರ್ಶಗಳನ್ನ ಮೈಗೂಡಿಸ್ಕೊಂಡಿದ್ದೆ. ಕಾಲೇಜ್ ಲೆವೆಲ್ಗೆ ಬಂದಾಗ ಒಂದು ಆಸೆ, ಏನೋ ಎಲ್ಲ ಹೆಣ್ಮಕ್ಳು ಕನಸಿತ್ತಲ್ಲ ಆದರೆ ನಾನು ಇಲ್ಲ ಒಬ್ಬ ರೈತನ್ನ ಮದುವೆ ಆಗಬೇಕು, ಇಲ್ಲ ಒಬ್ಬ ಸೈನಿಕನ ಮದುವೆ ಆಗಬೇಕು ಅನ್ನೋ ಒಂದು ಭಾವನೆನ ಇಟ್ಕೊಂಡಿದ್ದೆ. ಸೊ ಅದೇ ಥರ ಅನಿಸೋದು, ಈಗ ಸೈನಿಕರನ್ನ ಮದುವೆ ಆದರೆ ಜೊತೆಲಿ ಬದುಕೋದಿಕ್ಕಾಗಲ್ವಲ್ಲ, ದೇಶ ಕಾಯಕ್ಕೆ ಹೋಗ್ತಾರೆ, ದೇಶನ ಕಾಯ್ತಾರೆ, ಬಟ್ ನಾವು ಅನ್ಯೂನ್ಯವಾಗಿರೋದಿಕ್ಕಾಗಲ್ಲ, ಜೊತೆಲಿ ಇರೋದಕ್ಕಾಗಲ್ಲ ಅಂತ. ಅದೇ ಟೈಮಲ್ಲಿ ನಾನು ಇಂಜಿನಿಯರಿಂಗ್ ಎಂಟ್ರಿ ಆದ ಟೈಮಲ್ಲಿ ನಮ್ಮ ಯಜಮಾನ್ರು ಪರಿಚಯ ಆಗುತ್ತೆ. ಸೊ ನನ್ನ ಕನಸಿಗೆ ಒಂದು ಪ್ರತಿರೂಪ ಹಂಗೆ ಸಿಗ್ತಾರೆ. ಬಹಳ ಸಂತೋಷ. ತಾವು ಮಾತನಾಡುವಾಗ ಒಂದು ಪದವನ್ನು ಬಳಸಿದ್ರಿ, ಸಂಸ್ಕಾರ ಅಂತ. ನಾನು ಕಳೆದ ಸಂಚಿಕೆಯಲ್ಲಿ ಒಬ್ಬ ಬಹಳ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಆಕಾಶವಾಣಿಯ ಒಂದು ಉಪನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದಂತಹ ಶ್ರೀಮತಿ ರಾಜಲಕ್ಷ್ಮಿಯವ್ರ ಜೊತೆ ಒಂದು ಕಾರ್ಯಕ್ರಮ ಮಾಡಿದೆ. ಅವ್ರಿಗೆ ಸಂಸ್ಕಾರ ಮತ್ತು ಸಂಸ್ಕೃತಿ ಬಗ್ಗೆನೇ ಮಾತನಾಡಿದೆ. ತಾವು ಮಾತನಾಡುವಾಗ ಅದು ನೆನಪಾಯ್ತು ನನಗೆ. ಸಂಸ್ಕಾರ ಅನ್ನೋದು ತಂದೆ ತಾಯಿಯಿಂದ ಬಡವಳಿಯಾಗಿ ಬರುತ್ತೆ ಅಂತ.
ಬಹುಶಃ ತಾವು ಯಾಕೆ ಈ ರೈತನನ್ನು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ರಿ ಅನ್ನೋದಕ್ಕೆ ಬಹುತೇಕ ಉತ್ತರ ಅಲ್ಲಿ ಸಿಗ್ತದೆ ನನಗೆ. ಅಂದರೆ ನಮ್ಮ ತಂದೆ ತಾಯಿಗಳು ನಮಗೇನು ಸಂಸ್ಕಾರ ಕೊಡ್ತಾರೆ, ನಮ್ಮ ಮುಂದೆ ಏನೆಲ್ಲ ಮಾತನಾಡ್ತಾರೆ, ಏನು ಮಾರ್ಗದರ್ಶನ ತೋರ್ತಾರೆ, ಅದು ಬಹಳ ಮುಖ್ಯ ಆಗುತ್ತೆ ಅಂತ. ಸೊ ಆ ನಿಟ್ಟಿನಲ್ಲಿ ತಮ್ಮ ತಂದೆ ತಾಯಿಗಳು ಒಬ್ಬ ರೈತನ ಬದುಕನ್ನು ಬಹಳ ಸಂತೋಷವಾಗಿ ಬದುಕಿದ್ದಾರೆ. ರೈತನ ಬದುಕು ಬಹಳ ಹೆಮ್ಮೆಯ ಬದುಕು ಅನ್ನೋದನ್ನು ತಮ್ಮ ಮುಂದೆ ತೋರಿಸಿದ್ದಾರೆ. ಜೊತೆಗೆ ಕೆಲವು ಕಷ್ಟಗಳನ್ನು ತಾವು ನೋಡಿದಿರಿ. ಸೊ ಆ ರೈತನ ಕಷ್ಟವನ್ನು ನೋಡಿದಿರಿ, ಸಂತೋಷವನ್ನು ನೋಡಿದಿರಿ. ಸೊ ಅದನ್ನು ನಾವು ನಿಭಾಯಿಸ್ಕೊಂಡು ಹೇಗೆ ಬದುಕಬೇಕು ಅನ್ನೋದನ್ನು ಕೂಡ ಕಂಡುಕೊಂಡಿದಿರಿ ತಮ್ಮ ತಂದೆ ತಾಯಿಯ ಬದುಕಿನಲ್ಲಿ. ಬಹುಶಃ ಅದು ಕೂಡ ಬಹಳ ಮುಖ್ಯ ಆಯ್ತೇನೋ ಇಲ್ಲಿ ಈ ನಿರ್ಧಾರ ತಗೊಳ್ಳಿಕ್ಕೆ ಅಂತ ನನಗೆ ಅನಿಸುತ್ತೆ ಮೇಡಮ್. ಖಂಡಿತ ಸರ್, ಖಂಡಿತ. ಎಸ್ ಮೇಡಮ್, ತಾವು ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ, ಜೊತೆಗೆ ಏನು ಹುದ್ದೆ ಮಾಡ್ತಾ ಇದ್ದೀರಿ? ಸರ್, ನಾನು ಸರ್ಕಾರಿ ಶಾಲೆಯಲ್ಲೇ ಓದಿದ್ದು ಸರ್. SSLC ವರ್ಗು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿದ್ದು, ಕನ್ನಡ ಮೀಡಿಯಂ ಅಲ್ಲೇ ಓದಿದ್ದು ಸರ್. ಇವತ್ತು ಕೂಡ ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮೀಡಿಯಂ ಅಲ್ಲೇ ಓದಿಸ್ತಿರೋದು ನಾವು. ನಿಮ್ಮ ಮಕ್ಕಳನ್ನು? ಹೌದು ಸರ್. ಅದರಲ್ಲೂ ಒಂದು ಮಾದರಿ ಖಂಡಿತ. ಅದಕ್ಕೆ ನಮ್ಮ ಶಂಕರ್ ದೇವನೂರ್ ಅಂಕಲ್ ಅವರು ಯಾವಾಗ್ಲೂ ಹೇಳ್ತಾರೆ, ನಮ್ಮ ಗುರುಗಳವರು, ಯಾವತ್ತೂ ಬದುಕು ಪ್ರದರ್ಶನ ಆಗ್ಬಾರ್ದು, ನಿದರ್ಶನ ಆಗ್ಬೇಕಂತ. ಯಾವುದನ್ನು ಬೇರೆಯವ್ರಿಗೆ ನಾವು ಈ ತರ ಇರಿ, ಹೀಗ್ ಮಾಡಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ. ನಾವು ಬದುಕಿ ತೋರಿಸಿದ್ರೆ ಖಂಡಿತ ಒಂದಿಬ್ಬರಾದ್ರೂ ಅದನ್ನ ಫಾಲೋ ಮಾಡ್ತಾರೆ. ನಾವು ಹೇಳೋದಕ್ಕಿಂತ ನಮ್ಮ ನುಡಿಗಿಂತ ನಡೆಯಲ್ಲಿ ಅದು ಬರಬೇಕು ಅನ್ನೋದು ಮುಖ್ಯ ಆಗುತ್ತೆ. ತಾವು ಮೂಲತಃ ಏನು ಶಿಕ್ಷಣ? ನಾನು ಡಿಪ್ಲೊಮೊ ಕಂಪ್ಯೂಟರ್ ಸೈನ್ಸ್ ಮಾಡಿ ಅದರಲ್ಲೇನೆ ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡಿದ್ದು ತುಮಕೂರಲ್ಲಿ. ಸೊ ಹಂಗಾಗಿ ನನಗೆ ಸಿದ್ಧಗಂಗಾ ಮಠದ ಒಡನಾಟ ಸಿಕ್ಕಿದ್ದು, ಗುರುಗಳ ಆಶೀರ್ವಾದ ಸಿಕ್ಕಿದ್ದು, ನನ್ನ ಕನಸಿಗೆ ಇನ್ನೂ ಉತ್ತೇಜನ ಸಿಕ್ಕಿತು. ಕೃಷಿನ ತುಂಬಾ ಇನ್ನೂ ಹೆಚ್ಚಿಗೆ ಪ್ರೀತಿ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು. ಆ ಒಂದು ಸಂಸ್ಕಾರನೂ ನನಗೆ ಜೀವನಕ್ಕೆ ತುಂಬಾ ಬುನಾದಿ ಹಾಕೊಡ್ತು. ಒಂದು ಪ್ರಪಂಚದಲ್ಲಿ ಎಲ್ಲ ವಾತಾವರಣವೂ ಇದೆ, ಎಲ್ಲ ತರನಾದ ವ್ಯಕ್ತಿಗಳು ನಮಗೆ ಸಿಗ್ತಾರೆ. ಆದರೆ ನಾವು ಯಾವ ವಾತಾವರಣವನ್ನು ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ, ಅಥವಾ ಯಾವ ಸ್ನೇಹಿತರನ್ನ ನಾವು ಮಾಡ್ಕೊಳ್ತೀವಿ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ. ಸೊ ನಮ್ಮ ಜೊತೆ ಇರುವಂತವರ ಒಂದು ಒಡನಾಟ ಕೂಡ ನಮಗೊಂದಷ್ಟು ಉತ್ತೇಜನವನ್ನ ನೀಡುತ್ತೆ. ಆ ನಿಟ್ಟಿನಲ್ಲಿ ಒಂದು ಸಿದ್ಧಗಂಗಾ ಮಠ ಅಂತ ಒಂದು ಒಡನಾಟವನ್ನ ತಗೊಂಡಾಗ ಅದು ಸಹಜವಾಗಿಯೇ ಒಂದು ಧನಾತ್ಮಕವಾದ ಒಂದು ಆಲೋಚನೆಯನ್ನ ಕೊಡುತ್ತೆ ಅಂತ. ಇಂಜಿನಿಯರಿಂಗ್ ಕಂಪ್ಲೀಟ್ ಆದ್ಮೇಲೆ ನನಗೆ ಕಂಪನಿ ಕ್ಯಾಂಪಸ್ ಆಗಿತ್ತು ಸರ್. ತುಂಬಾ ಒಳ್ಳೆ ಕಡೆ ಆಫರ್ ಬಂದಿತ್ತು. ಬಟ್ ನನಗೆ ಚಿಕ್ಕ ವಯಸ್ಸಿಂದನೂ ಟೀಚಿಂಗ್ ಪ್ರೊಫೆಷನ್ ಅಂದ್ರೆ ತುಂಬಾ ಇಷ್ಟ ಇತ್ತು, ಪ್ರೀತಿ. ನನ್ಗೊಬ್ರು ಆದರ್ಶ ಗುರುಗಳಿದ್ರು, ಅವರು ನೋಡಿ ನಾನು ಹೀಗೆ ಟೀಚರ್ ಆಗ್ಬೇಕಂತ ತುಂಬಾ ಅನ್ಕೊಂತ ಇದ್ದೆ. ಅದೇ ತರ ಒಂದು ಅವಕಾಶ ಸಿಕ್ತು. ಅದಕ್ಕೆ ನೆಕ್ಸ್ಟ್ ನನ್ನ ಇವತ್ತು ಪರಿಸ್ಥಿತಿಗೆ ಇನ್ನೂ ಒಂದು ಸಂಸ್ಕಾರ ಸಿಕ್ಕಿದ್ದು ನಮ್ಮ JSS ಸುತ್ತೂರು ಮಠದ ಪರಂಪರೆ. ಈಗ JSS ನಲ್ಲಿ ತಾವು ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ರಿ. ನನಗೆ ಇಲ್ಲಿ ಒಂದು ಉಪನ್ಯಾಸಕಿಯಾಗಿ ಕೆಲಸ ಸಿಗೋದಕ್ಕೂ ಮೂಲ ಕಾರಣ ಕೃಷಿಕನ್ನ ಮದುವೆ ಆಗಿದ್ದೀನಿ ಅನ್ನೋದೇ ಒಂದು ಬೇಸ್ಮೆಂಟ್ ಆಗಿ ನಮ್ಮ ಜಗದ್ಗುರುಗಳು ನನಗೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಒಂದು ಒಳ್ಳೆ ಕೆಲಸಕ್ಕೆ, ಒಂದು ಒಳ್ಳೆ ನಡತೆಗೆ ದೇವರು ಕೂಡ ಗುರುತಿಸ್ತಾರೆ. ಆ ದೇವರ ರೂಪದಲ್ಲಿ ಗುರುಗಳು ಸಹ, ಶ್ರೀಗಳು ಸಹ ತಮ್ಮನ್ನ ಗುರುತಿಸಿದ್ದಾರೆ. ಸೊ ತಮಗೊಂದಷ್ಟು ಉತ್ತೇಜನವನ್ನ ನೀಡಿದ್ದಾರೆ. ಬಹಳ ಸಂತೋಷ ಆಗುತ್ತೆ ಮೇಡಮ್ ತಮ್ಮ ಜೊತೆ ಮಾತನಾಡಲಿಕ್ಕೆ. ಯಾಕಂದರೆ ಕೇವಲ ಕೆಟ್ಟದ್ದನ್ನೇ ನೋಡಿ ನೋಡಿ ನಾವು ಪ್ರಪಂಚ ಪೂರ್ತಿ ಕೆಟ್ಟದು ಅಥವಾ ಜನ ಪೂರ್ತಿ ಕೆಟ್ಟವರು ಅನ್ನೋ ಆಲೋಚನೆ ಇರುತ್ತೆ. ತಮ್ಮಂಥವ್ರು ಒಳ್ಳೆಯವರು ಇದ್ದಾರೆ, ಆದರ್ಶವನ್ನು ಪಾಲಿಸೋರು ಇದ್ದಾರೆ, ಅಥವಾ ಸಂದೇಶವನ್ನು ಸಾರುವಂಥವ್ರು ಇದ್ದಾರೆ ಅಂತ ನಾವು ನೋಡಿದಾಗ ನಮಗೊಂದಷ್ಟು ಮತ್ತೆ ಉತ್ತೇಜನ ಸಿಗುತ್ತೆ. ಇಲ್ಲ ಪ್ರಪಂಚ ಚೆನ್ನಾಗಿದೆ, ನಾವು ನೋಡುವ ದೃಷ್ಟಿಕೋನ ಮುಖ್ಯ, ಜೊತೆಗೆ ನಾವು ಯಾವ ವ್ಯಕ್ತಿಯನ್ನು ನೋಡ್ತೀವಿ ಅದು ಬಹಳ ಮುಖ್ಯ ಆಗುತ್ತೆ ಅಂತ ಅನಿಸುತ್ತೆ. ಬಹಳ ಸಂತೋಷ. ತಮ್ಮ ಜೊತೆ ಮಾತು ಮುಂದುವರಿಸ್ತೀನಿ, ಆದರೆ ನಮ್ಮ ಪರಮೇಶ್ ಅವ್ರ ಜೊತೆ ಮಾತನಾಡಬೇಕು. ಸರ್, ತಾವು ಇವತ್ತು ಆದರ್ಶ ದಂಪತಿಗಳಾಗಿ ಬದುಕ್ತಾ ಇದ್ದೀರಿ. ನಾನು ಆರಂಭದಲ್ಲೇ ಹೇಳಿದಂಗೆ ಒಬ್ಬ ರೈತ ಅಂದ ತಕ್ಷಣ ಹೆಣ್ಣನ್ನು ಕೊಡೋಕ್ಕೆ ಬಹಳ ಕಷ್ಟಪಡ್ತಾರೆ. ಹೆಣ್ಣು ಹುಡುಕೋದೇ ಅವ್ರಿಗೆ ದೊಡ್ಡ ಸಾಹಸ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ಒಬ್ಬ ಪದವಿದಾರೆ ಅಥವಾ ಇಂಜಿನಿಯರಿಂಗ್ ಮಾಡಿರೋ ಹುಡುಗಿ ತಮ್ಮನ್ನ ಮದುವೆ ಆಗ್ತಾಳೆ, ತಮ್ಮ ಲೈಫ್ ಪಾರ್ಟ್ನರ್ ಆಗ್ತಾರೆ ಅಂತ ತಮ್ಮ ಕಲ್ಪನೆ ಇತ್ತ? ಹೇಗೆ ಇದು? ಇಲ್ಲ ಸರ್, ಇದು ಕನಸಲ್ಲೂ ಸಹ ನೆನೆಸ್ಕೊಳ್ಳದೇ ಇರೋ ಅಂಥ ಒಂದು ವ್ಯವಸ್ಥೆ. ಅವತ್ತಿನ ದಿನದಲ್ಲೂ ಸಹ ಓದೇ ಇರೋ ಹೆಣ್ಮಕ್ಳೇ ಕೆಲಸದಲ್ಲಿರೋ ಹುಡುಗನ್ನ ಕೇಳ್ತಿದ್ದಂಥ ದಿನ. ಹೌದು. ನಾನು ಇವಳನ್ನ ಟ್ರೆಡಿಷನಲ್ ಆಗಿ ಬಸವ ಜಯಂತಿ ದಿನ ನೋಡಿದಂಥದ್ದು. ಹುಡುಗಿ ಭಾಳ ಸಂಸ್ಕಾರವಂತೆ ಅಂತ ಕಾಣ್ತಾ ಇದ್ದಾಳೆ. ಎಲ್ಲಿದ್ದು ಹುಡುಗಿ ಅಂತ ವಿಚಾರ ಮಾಡಿದಾಗ ಈ ಥರ ವಿಚಾರ ಗೊತ್ತಾಯಿತು. ಆಮೇಲೆ ಅನ್ನಿಸ್ತು, ಇವಳು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ, ಅಯ್ಯೋ ಅದು ಆ ಹುಡುಗಿನ ಕೇಳೋದು ಬೇಡಪ್ಪ. ಇಲ್ಲ ಆ ಹುಡುಗಿ ರೈತರನ್ನೇ ಮದುವೆ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾಳೆ, ಒಂದ್ಸರಿ ಕೇಳಿ ನೋಡು. ಆಗ ನಾನು ಕೇಳಿದೆ, ನಾನು ರೈತ ಅಂತಂದೆ.
ಹೌದಾ ನಾನು ವಿಚಾರ ಮಾಡ್ತೀನಿ ನೀವು ರೈತರ ಏನು ಅಂತ. ಹಾಂ ಹಾಂ ನಿಜವಾಗಿ ರೈತರಾದರೆ ಹಾಂ ಮುಂದುವರ್ಸೋಣ ಮನೆಗೆ ಹೇಳಿ ದೊಡ್ಡವ್ರಿಗೆ ಅಂತ ಹೇಳಿ ನನ್ನನ್ನು ಟೆಸ್ಟ್ ಮಾಡಿನೂ ಸಹ ಇವಳು ರೈತರ ಏನು. ಅಲ್ಲ, ಈ ಸಂದರ್ಭದಲ್ಲಿ ಒಂದು ಮಾತೇನೆಂದರೆ, ಒಬ್ಬ ರೈತ ಹೋಗಿ ಈಗ ನಾನೇನೋ ಕೆಲಸ ಮಾಡ್ತಿದ್ದೀನಿ ಅಂದರೆ ನಿಜ ನಾ ಕೆಲಸ ಮಾಡ್ತಿದ್ದಾನೆ ಇಲ್ವಾ ಇರು ನೋಡಿ ಚೆಕ್ ಮಾಡೋಣ ಅಂತ ಮಾಡಿಸೋದು ನಾವು ಕೇಳಿದ್ದೀವಿ. ಆದರೆ ಒಬ್ಬ ರೈತ ಅಂತ ನಿಜವಾಗ್ಲೂ ಹೇಳ್ಕೊಂಡು ಹೋದಾಗ ಇಲ್ಲ ರೈತನ ಅಂತ ಖಾತ್ರಿ ಪಡಿಸ್ಕೊಳ್ಳೋದಿದೆಯಲ್ಲ ಅದು ಬಹಳ ಮುಖ್ಯ. ಖಾತ್ರಿ ಆದಮೇಲೆ ಮದುವೆ ಆಗೋದಿದೆಯಲ್ಲ ಅದು ಬಹಳ ಮುಖ್ಯ. ಎಸ್ ಸರ್. ವಿಚಾರ ಗೊತ್ತಾಗಿ ಮನೆಯವ್ರಿಗೆಲ್ಲ ಹೇಳಿ ಇವ್ರ ಮನೆ ಕಡೆಯಿಂದನೂ ಇಲ್ಲ ಓದಿಲ್ಲ ಅವನು ಹಿಂಗೆ ಅನ್ನೋದು ಬಂದೇ ಬರುತ್ತೆ. ತಾವೇನು ಓದಿದ್ರಿ ಸರ್? SSLC ಫೇಲ್ ಆಗಿದೆ ಸರ್. ಅದರಲ್ಲೂ ನಮ್ಮ ದೇಶದಲ್ಲಿ ಹುಡ್ಕೊಂಡ್ರೆ ಮೊದಲನೇ ಪೇರ್ ಆಗಿರ್ಬೋದು ಮೋಸ್ಟ್ಲಿ. ನೀವು SLC ಓದಿರೋ ಅಂಥ ಹುಡುಗನ ಒಬ್ಳು ಇಂಜಿನಿಯರಿಂಗ್ ಓದಿರೋ ಅಂಥ ಹುಡುಗಿ ಮದುವೆ ಆಗಿರೋ ಅಂತ. ಅದು ರೈತನ. SSLC ಮಾಡಿ ಏನೋ ಒಂದಷ್ಟು ಕೆಲಸ ಇಟ್ಕೊಂಡಿದ್ರೆ ಬಿಸ್ನೆಸ್ ಮಾಡಿದ್ರೆ ದುಡ್ಡಿದೆ ಅಂತನಾದ್ರೂ ಮದುವೆ ಆಗೋದು ನೋಡಿದೀವಿ. ಹೌದು. ಆದ್ರೆ SSLC ಫೇಲ್ ಆಗಿರೋ ಹುಡುಗನ ರೈತನನ್ನ ಮದುವೆ ಆಗೋದು ಬಹುಶಃ ಅಪರೂಪದಲ್ಲಿ ಅಪರೂಪ ಅಂತ ನಾನು ಅನ್ಕೋತೀನಿ. ನನ್ನ ಮನಸ್ಸು ಹಾಗೆ ಅನಿಸ್ತಾ ಇದೆ ಸರ್. ಅದರಲ್ಲಿ ಇವಳ ವ್ಯಕ್ತಿತ್ವ ಮತ್ತು ಇವಳ ಗುಣ ದೊಡ್ಡ ಮಟ್ಟದಲ್ಲಿದೆ ಸರ್. ಹೇಗೆ ಸರ್ ಅಂದರೆ ಮದುವೆ ಆಗ್ತೀರಿ, ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ಆದರೆ ಒಬ್ಬ ಸಾಮಾನ್ಯವಾಗಿ ಮದುವೆ ಆಗೋಕ್ಕೆ ಮುಂಚೆ ಇರುವಂತಹ ಉತ್ಸಾಹ ಮದುವೆ ಆದ ನಂತರ ಇರೋದಿಲ್ಲ. ಆ ವಿಚಾರದಲ್ಲಿ ತಾವು ನೋಡೋದಾದರೆ ತಮ್ಮ ಮಡದಿ ಆರಂಭದಲ್ಲಿದ್ದಂಥ ಅದೇ ಉತ್ಸಾಹದಲ್ಲಿ ಒಬ್ಬ ರೈತನನ್ನು ಮದುವೆಯಾಗಿ ನಾನು ಬದುಕ್ತೀನಿ ಅಂತ ಇದ್ದಂಥ ಉತ್ಸಾಹ ಈಗಲೂ ಇದೆ ಅಂತ ಅನ್ಸುತ್ತೆ ಸರ್? ಅದಕ್ಕಿಂತ ಹೆಚ್ಚಿಗೆ ಆಗಿದೆ. ಬದುಕೋದ್ರ ಜೊತೆ ನಮ್ಮ ಸರಳತೆನೇ ಬೇರೆಯವ್ರಿಗೂ ಕಲಿಸ್ಬೇಕಲ್ಲ, ಅವರು ಈ ಥರ ಇದ್ರೆ ಚೆನ್ನಾಗಿರುತ್ತೆ ಅಂತನೋ. ಅದು ಯಾವಾಗ ಬರುತ್ತೆ ಅಂದರೆ ನಾವು ಚೆನ್ನಾಗಿದ್ದಾಗ ಮಾತ್ರ ಬರುತ್ತೆ. ನಾವಿಬ್ಬರೇ ಚೆನ್ನಾಗಿಲ್ಲ ಅಂದರೆ ನಾವು ಬೇರೆಯವ್ರಿಗೆ ಹೇಳಕ್ಕೆ ಅಂದರೆ ಅನುಕರಣೀಯವಾಗಿರಬೇಕು. ನಿಮ್ಮ ಬದುಕು ನೋಡಿ ಕಲಿಯೋ ಹಾಗಿರಬೇಕು ಅಂತ. ನೀವು ಬಂದು ಇಲ್ಲಿ ಟಿ ವಿಲಿ ಕೂತ್ಕೊಂಡು ಅಥವಾ ರೇಡಿಯೋದಲ್ಲಿ ಕೂತ್ಕೊಂಡು ಹೇಳಿದಾಗ ಕೇಳಿ ಕಲಿಯೋದಲ್ಲ, ನಿಮ್ಮ ಜೀವನವೇ ಆಗಿದೆ ನೋಡಿ ಕಲಿಯುವ ಹಾಗಿದೆ ಅಂತ. ಹಂಗೆ ಸರ್, ಭಾಳ ಸಂತೋಷ ಕೊಡುತ್ತೆ ತಮ್ಮ ಜೊತೆ ಕೂಡ ಮಾತನಾಡೋದು. ಯಾಕಂದರೆ ಒಬ್ಬ ಇಂಜಿನಿಯರಿಂಗು ಹುಡುಗಿ ಒಬ್ಬ ರೈತನನ್ನು ಮದುವೆ ಆಗೋದು ಎಷ್ಟು ಮುಖ್ಯನೋ ಅಷ್ಟೇ ಒಬ್ಬ ರೈತ ಅಂದ್ಕೊಂಡವನು ಒಬ್ಬ ಇಂಜಿನಿಯರಿಂಗ್ ಇರುವಂಥ ಹುಡುಗಿಗೆ ಹೊಂದಿಕೊಂಡು ಅವಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸ್ಪಂದಿಸೋದಿದೆಯಲ್ಲ ಅದು ಕೂಡ ಬಹಳ ಮುಖ್ಯ. ಅಂಥ ಒಂದು ಗುಣ ತಮ್ಮಲ್ಲೂ ಕೂಡ ಇದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಮೇಡಮ್, ತಾವು ರೈತನ ಮದುವೆ ಆಗ್ತೀರಿ, ಆರಂಭದಲ್ಲಿ ಆಸೆ ಏನೋ ಇರುತ್ತೆ. ಮದುವೆ ಆದಮೇಲೆ ಹಳ್ಳಿಗೆ ಹೋಗ್ತೀರಿ ಅಥವಾ ಅವ್ರದ್ದು ಬದುಕು ಬೇರೆ ಥರನೇ ಇರುತ್ತೆ, ವಾತಾವರಣ ಇರುತ್ತೆ. ತಾವು ಇಂಜಿನಿಯರಿಂಗ್ ಮಾಡಿದಿರಿ, ಒಂದು ಕೆಲಸ ಕೂಡ ಇದೆ. ಹೇಗೆ ಈಗ ಬದಲಾಗಿಲ್ವಾ? ನಾನೇನಾದ್ರು ತಪ್ಪು ನಿರ್ಧಾರವನ್ನು ತಗೊಂಡೆ, ನಾನು ಮಾಡಿರೋ ಇಂಜಿನಿಯರಿಂಗ್ ಇದಕ್ಕೆ ಒಳ್ಳೆ ಹುಡುಗ ಸಿಗ್ತಾ ಇದ್ದ ಅಥವಾ ಒಳ್ಳೆ ಕೆಲಸದಲ್ಲಿರೋನು ಸಿಗ್ತಾ ಇದ್ದ, ಈ ಥರ ಯಾವತ್ತಾದ್ರೂ ಅನಿಸಿದೆಯಾ ತಮಗೆ? ಖಂಡಿತ ಒಂದು ಮಿಲಿ ಸೆಕೆಂಡು ಕೂಡ ಅನಿಸಿಲ್ಲ ಸರ್, ಖಂಡಿತ ಅನಿಸಿಲ್ಲ. ಯಾಕಂದರೆ ನನ್ನ ಭಾವನೆಗಳಿಗೆ ನನ್ನ ಕನಸುಗಳಿಗೆ ಸಾಕಾರ ಕೊಟ್ಟರು ಅವರು. ನಮ್ಮಿಬ್ಬರ ಮಧ್ಯೆ ತುಂಬ ಪ್ರೀತಿ, ವಿಶ್ವಾಸ, ಗೌರವ ಇದೆರಡೂ ಇರೋದ್ರಿಂದ ಯಾವತ್ತು ಸಾಮಾನ್ಯವಾಗಿ ಸಂಸಾರ ಬದುಕು ಅಂದಾಗ ಮೇಲೆ ಏರಿಳಿತಗಳಿದ್ದೇ ಇರುತ್ತೆ. ಈಗ ಕೆಲವು ಸರಿ ಬೆಳೆ ಹಾಕಿದಾಗ 10 ಲಕ್ಷನೂ ಬಂದಿದೆ, ಕೆಲವು ಸರಿ 30 ಲಕ್ಷನೂ ಕಳ್ಕೊಂಡಿದೀವಿ. ಯಾವತ್ತೂ ಬೇಜಾರಾಗಿಲ್ಲ. ಅವರು ಶ್ರಮ ಪಟ್ಟಿದ್ದು ಲಾಸ್ ಆಯ್ತಲ್ಲ ಅಂತ ಅಂದಾಗ್ಲೂ ಕೂಡ ಅಯ್ಯೋ ಇವತ್ತು ಹೋದ್ರೆ ಭೂಮಿ ತಾಯಿ ಕೈ ಬಿಡೋದಿಲ್ಲ, ನಾಳೆ ದಿನ ಖಂಡಿತ ಸಿಗುತ್ತೆ, ಏನ್ ತೊಂದ್ರೆ, ನಿಮ್ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದಿನೋ ಹೊರತು ಯಾವತ್ತೂ ಹಂಗ ಅನ್ಸಿಲ್ಲ. ಜೊತೆಗೆ ನಮ್ಮಿಬ್ರು ಮಧ್ಯೆನೂ ಕೂಡ ನಾನು ಓದಿದ್ದೀನಿ, ಅವ್ರು ಓದಿಲ್ಲ, ನಾನು ಕೆಲಸದಲ್ಲಿದ್ದೀನಿ, ಅವರು ಕೆಲಸದಲ್ಲಿಲ್ಲ, ಆ ಒಂದು ಭಾವನೆ ಇಬ್ಬರಲ್ಲೂ ಇಲ್ಲ. ಅಲ್ಲ, ಇದು ಬಹಳ ಮುಖ್ಯ. ನೀವು ಹೇಳಿದ್ರಿ ಗೌರವ ಅಂತ. ಈ ಪರಸ್ಪರ ವ್ಯಕ್ತಿ ಗೌರವ ಇದ್ಬಿಟ್ರೆ ಎಲ್ಲೂ ತೊಂದರೆಗಳು ಬರೋದಿಲ್ಲ. ಸೊ ಗಂಡನನ್ನ ಹೆಂಡತಿ ಗೌರವಿಸೋದು ಅಥವಾ ಹೆಂಡತಿಯನ್ನ ಗಂಡ ಗೌರವಿಸೋದು, ಪರಸ್ಪರ ಗೌರವ ಇದ್ದಾಗ ಎಲ್ಲೂ ಬರೋದಿಲ್ಲ. ಈಗ ಅಂತಸ್ತು ಬಂದಾಗ್ಲೂ ಅಥವಾ ದುಡ್ಡು ಬಂದಾಗ್ಲೂ ಒಂದೇ ಇರುತ್ತೆ, ದುಡ್ಡು ಕಳ್ಕೊಂಡಾಗ್ಲೂ ಒಂದೇ ಇರುತ್ತೆ. ಯಾಕಂದ್ರೆ ನೀವು ಇಷ್ಟಪಟ್ಟಿರೋದು ನಿಮ್ಮ ಮನಸ್ಸುಗಳನ್ನ, ದುಡ್ಡನ್ನಲ್ಲ. ಸೊ ಹಾಗಾಗಿ ಎಲ್ಲೂ ವ್ಯತ್ಯಾಸಗಳಾಗಿಲ್ಲ ಅಂತ ನಾನು ಭಾವಿಸ್ಕೊಳ್ತೀನಿ. ಬಹುಶಃ ತಮ್ಮಂಥ ಮನಸ್ಥಿತಿ ಇರುವಂಥ ಮಹಿಳೆಯರಾಗಲಿ ಅಥವಾ ಪುರುಷರಾಗಲಿ ಬಹಳ ಕಡಿಮೆ, ಆದರೆ ಇದ್ದಾರೆ, ಅದು ಬಹಳ ವಿಶ್ವಾಸ. ಯಾಕಂದರೆ ತಮ್ಮನ್ನು ನೋಡಿದಾಗ ಇದ್ದಾರೆ ಅನ್ನೋ ಒಂದು ವಿಶ್ವಾಸ ಬರುತ್ತೆ. ಪರಸ್ಪರ ಗೌರವಿಸ್ತೀರಿ, ಕಷ್ಟದಲ್ಲೂ ಜೊತೆಗಿರ್ತೀರಿ, ಸುಖದಲ್ಲೂ ಜೊತೆಗಿರ್ತೀರಿ. ಒಬ್ಬ ರೈತನಿಗೆ ಸಾಕಷ್ಟು ಸವಾಲು ಬರೋದು, ಬಂಡವಾಳ ಹಾಕುವಾಗ ಹಾಕಿದ ಬಂಡವಾಳ ವಾಪಸ್ಸಿ ಬರ್ದನೇ ಇದ್ದಾಗ ಬಹಳ ಸವಾಲನ್ನು ಎದುರಿಸ್ತಾನೆ. ಎಷ್ಟೋ ಸಲ ಈ ರೈತನ ಬದುಕು ಬೇಕಾ, ಕೃಷಿ ಬದುಕು ಬೇಕಾ ಅನ್ನೋ ಒಂದು ಹಂತಕ್ಕೆ ಹೋಗ್ಬಿಡ್ತೀವಿ. ಆ ನಿಟ್ಟಿನಲ್ಲಿ
ಒಬ್ಬ ಇಂಜಿನಿಯರಿಂಗ್ ಮಹಿಳೆ ಕೆಲಸ ಮಾಡ್ತಿರೋರು ಒಬ್ಬ ರೈತನ ಕೈ ಹಿಡಿದಾಗ ರೈತನ ಬದುಕಿಗೆ, ರೈತನ ಕೃಷಿಗೆ ಹೇಗೆ ಸಪೋರ್ಟ್ ಆಗಿದೆಯಾ ಸರ್? ತುಂಬ ಆಗಿದೆ ಸರ್. ನಾನು ಕೇಳ್ಕೊಳ್ಳೋದಿಷ್ಟೇ, ಹೆಣ್ಣು ಮಕ್ಕಳು ಇವತ್ತು ಎಜುಕೇಷನ್ ಮಾಡ್ತಾ ಇದ್ದಾರೆ, ಗಂಡು ಮಕ್ಕಳಿಗಿಂತ ಮುಂದೆ ಇದ್ದಾರೆ. ಎಲ್ಲ ರಿಸಲ್ಟ್ ಬಂದಾಗ್ಲೂ ಸಹ ಆ ಹೆಣ್ಮಕ್ಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ರೈತ ಚೆನ್ನಾಗಿ ನೋಡ್ಕೊತ. ನನ್ನ ಹೆಂಡ್ತಿನೂ ಸಹ ರೈತ ದೇಶಕ್ಕೆ ಬೆನ್ನೆಲುಬು. ರೈತರಿಗೆ ನನ್ನ ಹೆಂಡತಿ ಅಂತ ಅವ್ರ ಮದುವೆ ಆದರೆ ಆ ರೈತನಿಗೂ ಬೆನ್ನೆಲುಬೆ ಅಂತ ನನ್ನ ಭಾವನೆ. ಯಾಕೆ ಅಂದರೆ ನಾನು ಬಾಳೆ ಹಾಕಿ 3 ವರ್ಷ ಕಂಟಿನ್ಯೂಸ್ ಮಳೆ ಬಂದು ಬೆಳೆ ಹಾಳಾಯಿತು ಸರ್, ಮುಳುಗೋಯ್ತು. ಅಂತ ಸಂದರ್ಭದಲ್ಲಿ ಸಿದ್ಧಗಂಗೆ ಶ್ರೀಗಳು ನನ್ನನ್ನು ಕರೆಸಿದ್ರು, ಕೇಳಿದ್ರು ಎಷ್ಟು ಖರ್ಚು ಮಾಡಿದ್ದೆ, ಎಷ್ಟು ಹೋಯ್ತು, ಇಷ್ಟು ಹೋಗಿದೆ ಬುದ್ಧಿ, ಮತ್ತೆ ನೆಕ್ಸ್ಟ್ ಏನು ಮಾಡ್ತೀಯ? ನಾನು ಬೆಳೆಯಲ್ಲ ಬುದ್ಧಿನು, ನೀನು ಬೆಳೆಯಲ್ಲ ಅಂದರೆ ಅವಳ ಆದರ್ಶ ಹೋಗುತ್ತಲ್ಲ, ಏನು ಮಾಡ್ತೀಯ? ಬೆಳಿಲೇಬೇಕು ನೀನು ಅಂತ ಸಮಾಧಾನ ಮಾಡಿ ನನಗೆ ಧೈರ್ಯ ತುಂಬಿ ಕಳಿಸಿ, ಅದ್ರ ಮಾರನೇ ವರ್ಷ 50 ಲಕ್ಷ ರೂಪಾಯಿ ದುಡ್ಡಾಗಿದೆ. ಸುಮ್ಮನೆ ಏನೋ ಬಂದು ಕಾರಣ. ಆ ಸಿದ್ಧಗಂಗೆ ಶ್ರೀಗಳು ಒಂದು ಮಾತು ಹೇಳಿದ್ರು, ನಿನ್ನಂತೆಯವರೆಲ್ಲ ನಿಲ್ಸಿದ್ರೆ ನನ್ನ ಮಕ್ಕಳು ಒಂದು ದಿನ 10,000 ಮಕ್ಕಳಿದ್ದಾರೆ, 10 ಕೋಟಿ ದುಡ್ಡಿದ್ರು ನನ್ನ ಮಠದಲ್ಲಿರಲ್ಲ ಅವರು. ಹೌದು, ಅವ್ರಿಗೆ 3 ಟೈಮ್ ಊಟ ಇದ್ರು ಮಾತ್ರ ಇರೋಕ್ಕೆ ಸಾಧ್ಯ. ನಿನ್ನಂಥ ರೈತರೆಲ್ಲ ಇದೇ ಪರಿಸ್ಥಿತಿನ ಮಾಡಿಬಿಟ್ರೆ ನಾನು ಮಠದಲ್ಲಿ ಮಕ್ಕಳನ್ನ ಹೆಂಗೆ ಇರಿಸ್ಕೊಳಕ್ಕಾಗುತ್ತೆ ಅನ್ನೋ ಬಹಳ ಮುಖ್ಯ ಅಲ್ವಾ? ನಾವು ರೈತನೂ ಕೂಡ ಅರ್ಥ ಮಾಡ್ಕೋಬೇಕು, ಅಥವಾ ರೈತನು ಬೆಳೆದಂಥ ಬೆಳೆ ತಿನ್ನುವಂಥ ನಮ್ಮಂಥವ್ರು ಕೂಡ ಅರ್ಥ ಮಾಡ್ಕೋಬೇಕು. ರೈತ ದೇಶದ ಬೆನ್ನೆಲುಬು ಅನ್ನೋ ಕೇವಲ ಒಂದು ಅಕ್ಷರದಲ್ಲಿ ಪುಟದಲ್ಲಿ ಎಲ್ಲೋ ಬರೆದ್ರೆ ಸಾಲದು, ಅಥವಾ ಘೋಷಣೆಯಲ್ಲಿ ಇದ್ದರೆ ಸಾಲದು. ರೈತ ದೇಶದ ಬೆನ್ನೆಲುಬು ಆಗಬೇಕಂದ್ರೆ ಅವ್ನಿಗೆ ಏನು ಕಷ್ಟ ಇರುತ್ತೆ, ಅವನಿಗೆ ನಾವು ಬೆನ್ನೆಲುಬಾಗಿ ಹೇಗೆ ನಿಲ್ಲಬೇಕು ಅನ್ನೋದನ್ನು ಸರ್ಕಾರ ಕೂಡ ನೋಡಬೇಕು, ಅಥವಾ ಸಾರ್ವಜನಿಕರು ಕೂಡ ನೋಡಬೇಕು. ಕನಿಷ್ಠ ಪಕ್ಷ ಸಿದ್ಧಗಂಗಾ ಶ್ರೀ ಅಂತ ಹೇಳಿದ್ರಿ ತಾವು, ಅವರು ನಿಮಗೆ ಒಂದು ಮಾರಲ್ ಆಗಿ ನಿಮಗೆ ನಿಂತ್ಕೊಂಡ್ರು. ನೀನು ದುಡಿದೇನೆ ಇದ್ದರೆ ನಮ್ಮ ಬದುಕು ಹೇಗಾಗುತ್ತೆ, ಅಂದರೆ ಜನರ ಬದುಕು ಹೇಗಾಗುತ್ತೆ ಅನ್ನೋ ಒಂದು ಬಹುಶಃ ನಿಮಗೂ ಅನಿಸಿರ್ಬೋದು, ನನ್ನ ಪ್ರಾಮುಖ್ಯತೆ ಅಷ್ಟಿದೆ ಅಂತ. ನಾನು ದುಡಿದೇನೆ ಹೋದರೆ ಎಷ್ಟು ಜನರಿಗೆ ಅನ್ನದ ಕೊರತೆ ಆಗುತ್ತೆ ಅಂತ. ಆ ರೀತಿಯ ಒಂದು ಉತ್ತೇಜನ ನೀಡುವಂಥ ವ್ಯಕ್ತಿಗಳಾದರೂ ನಮಗೆ ಸಿಗಬೇಕು. ಸೊ ಆ ನಿಟ್ಟಿನಲ್ಲಿ ನಿಮಗೆ ನಮ್ಮ ಸಿದ್ಧಗಂಗಾ ಶ್ರೀ ಅವರು ಸಿಕ್ಕಿದ್ರು, ಬಹಳ ನಿಮಗೆ ಮತ್ತು ನಮಗೆಲ್ರಿಗೂ ಕೂಡ ಸಹಾಯ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಖಂಡಿತವಾಗ್ಲೂ ಒಬ್ಬ ರೈತ ತನಗಾಗಲ್ದೇ ಇಡೀ ದೇಶಕ್ಕೆ ಅನ್ನ ಹಾಕುವಂಥ ಮನಸ್ಥಿತಿ ಇರೋನು ತನ್ನ ಹೆಂಡತಿ ಮಕ್ಕಳನ್ನ ಸಾಕಾಗಲ್ವಾ? ಅಲ್ವಾ? ಈ ದಿನ ಅರ್ಥ ಮಾಡ್ಕೊಂಡ್ಬಿಟ್ರೆ ಬಹುಶಃ ಎಲ್ಲ ಹೆಣ್ಮಕ್ಳು ರೈತನ ಮದುವೆ ಖಂಡಿತ ಆಗ್ತಾರೆ. ಯಾಕೆಂದರೆ ಅವನ ಮನಸ್ಸು ಹಾಗೇ ಇರುತ್ತೆ, ಅಂದರೆ ತಾನು ಬೆಳೆದು ಮತ್ತೊಬ್ಬರಿಗೆ ಹಂಚುವಂಥ ಮನಸ್ಥಿತಿ ಇರುತ್ತೆ. ಸೊ ಹಾಗಾಗಿ ಅವನ ಮನಸ್ಸನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಹೆಣ್ಮಗಳು ಬೇರೆಯವ್ರಿಗಿಂತ ಅದ್ಭುತವಾಗಿ ನೋಡಿಕೊಂಡು ಸಾಕ್ತಾನೆ ಅಂತ ಬಹುಶಃ ಅಂಥ ಸುಖ ಮೇಡಮ್ ಅವ್ರಿಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಎಸ್ ಮೇಡಮ್, ಒಬ್ಬ ಕೃಷಿಕನಾಗಿ ನೀವು ಅಂದ್ಕೊಂಡಾಗ ನಿಮ್ಮ ತಂದೆ ಬಹಳ ಜಮೀನ್ದಾರರಾಗಿದ್ರು ಅಥವಾ ಬಹಳ ಚೆನ್ನಾಗಿದ್ರು ಅಂತ ನಾನು ಭಾವಿಸ್ಕೊಳ್ತೀನಿ. ಸರ್ ಇಲ್ಲ, ನಮ್ಮ ತಾತ ಇದ್ದಾಗ ನಮ್ಮ ತಂದೆ ಕಾಲದಲ್ಲಿ ತುಂಬಾ ಚೆನ್ನಾಗಿದ್ರು ಸರ್. ಅವರು ಕೂಡ ಸಮಾಜ ಸೇವೆ, ಬಂದವರಿಗೆಲ್ಲ ಊಟ ಹಾಕೋದು, ತುಂಬಾ ಬೇರೆಯವರಿಗೆ ಸಹಾಯ ಮಾಡೋಕ್ಕೋಸ್ಕರ ಎಲ್ಲ ಕಳ್ಕೊಂಡ್ವಿ ಸುಮಾರು. ನಮ್ಮ ತಂದೆ ಕೃಷಿಕ ಬ್ಯಾಕ್ ಗ್ರೌಂಡ್ ಇದ್ರೂ ಕೂಡ ಅವರು ಸೊಸೈಟಿಯಲ್ಲಿ ಸೆಕ್ರೆಟರಿ ಆಗಿದ್ರು. ಬಟ್ ಬೇಸಿಕ್ ಆಗಿ ನಮ್ದು ಕೃಷಿ ಕುಟುಂಬನೇ. ಆದ್ರೆ ಒಂದು ನಮ್ಮ ತಂದೆ ತಾಯಿ ದೊಡ್ಡ ಒಂದು ವ್ಯಕ್ತಿತ್ವ ಏನಂದ್ರೆ, ನಾನು ಈಗಿದೆ ಇವ್ರು ಈ ಥರ ಕೇಳ್ತಿದ್ದಾರೆ ಅಂದಾಗ ನನ್ನ ಕನಸಿಗೆ ನಾನು ಹೇಳಿದ್ದಕ್ಕೆ ಬೆಲೆ ಕೊಟ್ಟು ಅವರು ಬೇರೆ ಯಾವುದೇ ಪ್ರಶ್ನೆಗಳನ್ನ ಕೇಳದೆ, ಹುಡುಗ ಯೋಗ್ಯ ಇದ್ದಾನೆ, ನನ್ನ ಮಗಳು ಸೆಲೆಕ್ಷನ್ ಚೆನ್ನಾಗಿದೆ ಅಂತ ಹೇಳಿ ಯಾವುದೇ ಥರ ಅಪೋಸ್ ಮಾಡಿದೆ. ನೆಂಟರು ಮಾಡಿರ್ತಾರೆ, ಅಫ್ಕೋರ್ಸ್ ಬಂದೇ ಬರುತ್ತೆ ಮಾತಲ್ಲೇ. ಸೊ ಯಾವುದೇ ಥರ ಇದು ಮಾಡಿದೆ ನಮ್ಮ ತಂದೆ ತಾಯಿ ತುಂಬ ಇಷ್ಟಪಟ್ಟು ಮದುವೆ ಮಾಡಿಕೊಟ್ರು ಸರ್. ಅದು ನಮಗೆ ವ್ಯಕ್ತಿ ಮುಖ್ಯ, ಅವನು ಬದುಕುವಂಥ ಆಲೋಚನೆ ಹೇಗಿದೆ, ಅವನು ಗುಣಗಳು ಹೇಗಿದೆ, ಇದು ಬಹಳ ಮುಖ್ಯ ಆಗುತ್ತೆ ಹೊರತು ಅವನ ಹಿಂದೆ ಎಷ್ಟು ಆಸ್ತಿ ಇದೆ, ಅವನೇ ಎಷ್ಟು ಶ್ರೀಮಂತ, ಇದು ಮುಖ್ಯ ಆಗೋದಿಲ್ಲ. ಯಾಕೆಂದರೆ ನೋಡಿ, ಇಬ್ಬರಲ್ಲೂ ಬಹಳ ಸಾಮ್ಯತೆ ಕಾಣೋದೇನೆಂದರೆ, ಅವರು ಬೆಳೆದು ನಷ್ಟ ಆದಾಗ ಬೇರೆ ಮಹಿಳೆ ಆಗಿದ್ದರೆ ಅಯ್ಯೋ ಈಗ 1 ಎಕರೆಗೆ 50 ಲಕ್ಷ ದುಡ್ಡು ಸಿಗುತ್ತೆ, ಮಾರ್ಬಿಟ್ಟು ಸಿಟಿಗೆ ಸೆಟ್ಲ್ ಆಗ್ಬಿಡೋಣ, ನನಗೆ ಹೆಂಗಿದ್ರು JSS ಅಲ್ಲಿ ಕೆಲಸ ಇದೆ, ಸಿಟಿಲಿ ಮಕ್ಕಳು ಓದ್ತಾ ಇದ್ದಾರೆ, ಸೊ ಸೆಟ್ಲ್ ಆಗ್ಬಿಡ್ಬೋದು, ಒಂದು 5 ಎಕರೆ ಇದ್ದರೆ ಹೆಚ್ಚು ಕಡಿಮೆ 1.5 ಕೋಟಿ ದುಡ್ಡು ಬರುತ್ತೆ, ಕೊಟ್ಬಿಟ್ಟು ಆರಾಮಾಗಿ ಸೆಟ್ಲ್ ಆಗಿಬಿಡೋಣ ಅಂತ ಖಂಡಿತ ಒಂದು ಹೆಣ್ಣು ಯೋಚನೆ ಮಾಡೋಳು ಬೇರೆಯವರಾಗಿದ್ದರೆ. ಆದರೆ ತಾವು ಆ ಆಲೋಚನೆಗಳನ್ನೇ ಮಾಡಿಲ್ಲ. ಈ ವರ್ಷ ಬಂದಿಲ್ಲ ಅಂದರೆ ಮುಂದಿನ ವರ್ಷ ಬೆಳಿತೀನಿ ಅನ್ನೋ ವಿಶ್ವಾಸ. ಸೊ ನಾವು ಬದುಕಕ್ಕೆ ಏನು ಕಷ್ಟ ಇಲ್ವಲ್ಲ, ನಿನ್ನ ಬೆಳೆ ಬಂದಿಲ್ಲ ಅಂದ್ರೆ ನಾನು ದುಡಿತೀನಿ, ನಾನು ದುಡ್ಡು ಹಾಕ್ತೀನಿ ಅಂತ ಅಲ್ವಾ? ಈ ವರ್ಷ ಬೆಳೆ ಲಾಸ್ ಆದರೆ
ನಾನು ಬರೋ ಸಂಬಳದಲ್ಲಿ ಬದುಕ್ಬೋದಲ್ಲ ಅಂತ. ಹೌದು, ಹೌದು. ಈ ಥರದ್ದು ಒಬ್ರಿಗೊಬ್ರು ಅನ್ಯೋನ್ಯತೆಯಾಗಿ ಬದುಕಿದಾಗ, ವಿಶೇಷವಾಗಿ ಒಬ್ರು ಸಂಬಳ ತರೋರು ಒಬ್ರು ಕೃಷಿಕ ಆದಾಗ ಇದು ಕೂಡ ಒಂದು ಅದೇ ಬ್ಯಾಲೆನ್ಸ್. ಮುಖ್ಯ ಸರ್. ಇವತ್ತು ಬೇಕಾಗಿರೋದೇ ಅದು. ಈ ಒಂದು ಪರಿಸ್ಥಿತಿ ಬಂದ್ಬಿಟ್ರೆ ರೈತರು ತುಂಬಾ ಸುಧಾರಣೆ ಆಗ್ಬಿಡ್ತಾರೆ ಸರ್. ನನಗೆ ನೀನು, ನಿನಗೆ ನಾನು. ಹೌದಲ್ಲ? ಆ ತತ್ವ. ಅಲ್ಲ, ಈ ಹೆಣ್ಮಕ್ಳಲ್ಲಿ ವಿಶೇಷವಾಗಿ ಇವತ್ತಿನ ಒಂದು ಕೃಷಿ ಸಂಬಂಧಿತ ಕಾರ್ಯಕ್ರಮದಲ್ಲಿ ನಿಮ್ಮ ಆದರ್ಶ ದಂಪತಿಗಳ ಜೊತೆ ನಾನು ಮಾತನಾಡೋದಾದರೆ, ರೈತ ಬಹಳ ಕಷ್ಟ ಸಿಕ್ಕಾಕೊಂಡಿದ್ದಾನೆ, ದೇಶದ ಬೆನ್ನೆಲುಬು ಅವನಿಗೆ ತೊಂದರೆ ಆಗಿದೆ ಅಂತ ನಾವು ಮಾತನಾಡ್ತಿದ್ವಿ. ಒಂದು ಹೆಣ್ಣು ಅಂದಾಗ ಒಂದು ತಾಯ್ತನ ಅಥವಾ ಒಂದು ಬಹಳ ಏನಂತಾರೆ ಅವಳಿಗೆ ಕಾಳಜಿ ಹೆಚ್ಚಿರುತ್ತೆ, ಸಮಾಜದ ಬಗ್ಗೆ ಹೆಚ್ಚು ಕಾಳಜಿ ಇರುತ್ತೆ, ಯಾಕಂದರೆ ಅವಳ ತಾಯ್ತನ ಇರುತ್ತೆ. ಇಂಥ ಸಂದರ್ಭದಲ್ಲಿ ಒಂದು ಹೆಣ್ಣು, ನಾನು ಓದಿ ಶಿಕ್ಷಣ ಪಡ್ಕೊಂಡು ಕೆಲಸ ತಗೊಂಡು ಸಂಬಳ ತಗೊಳ್ತೀನಿ, ಆದರೆ ನನ್ನ ಸಂಬಳದಲ್ಲಿ ನನ್ನ ಕೃಷಿಕನನ್ನು ಒಬ್ಬನ ಮದುವೆಯಾಗಿ ಕೃಷಿಯನ್ನು ಉತ್ತೇಜಿಸ್ತೀನಿ, ಒಬ್ಬ ರೈತನನ್ನು ಮದುವೆಯಾಗಿ ಕೃಷಿಯನ್ನು ಉತ್ತೇಜನ ಮಾಡ್ತೀನಿ ಅನ್ನೋ ಒಂದು ನಿರ್ಧಾರವನ್ನು ತಗೊಂಡ್ಬಿಟ್ರೆ ಬಹುಶಃ ಇವತ್ತು ನಮ್ಮ ರೈತರು ಪಡ್ತಿರೋ ಕಷ್ಟಕ್ಕೆ ಒಂದು ಉತ್ತರ ಸಿಕ್ಬಿಡುತ್ತೇನೋ ಅಂತ ಅನ್ಸುತ್ತೆ. ಹೌದು ಸರ್. ಇನ್ನೊಂದು ಹೇಳ್ಬೇಕಂದ್ರೆ ಎಲ್ಲ ಹೆಣ್ಮಕ್ಳಿಗೂ, ಇವಾಗ ನಾನು ಅವಾಗಲೇ ಹೇಳಿದ್ರಿ ಸರ್, ಒಂದು ಪ್ರಶ್ನೆ ಕೇಳಿದ್ರಿ, ಹೆಂಗೆ ಹಳ್ಳಿ ವಾತಾವರಣಕ್ಕೆ ಅಡ್ಜಸ್ಟ್. ಯಾಕಂದರೆ ನಾನು ಬೇಸಿಕಲಿ ಹಳ್ಳಿಲೇ ಬೆಳೆದು ಬಂದವಳು, ಬಟ್ ಆದ್ರೂ ಓದುವಾಗೆಲ್ಲ ಸಿಟಿಲೇ ಇದ್ದು ಹಳ್ಳಿಗೆ ಹೊಂದ್ಕೊಳ್ಳೋದು ಅಷ್ಟು ಕಷ್ಟ ಆಗಲಿಲ್ಲ ಸರ್. ಅದ್ರ ಜೊತೆಗೆ ನಮ್ಮ ಮನೆ, ನಮ್ಮ ಅತ್ತೆ ಮಾವ ಅಂದರೆ ನಮ್ಮ ಮನೆಯವರ ಅಪ್ಪ ಅಮ್ಮ ಯಾವತ್ತೂ ನೀನು ಹೀಗಿರ್ಬೇಡ ಹಾಗಿರ್ಬೇಡ, ನೀನು ಕೆಲ್ಸಕ್ಕೆ ಹೋಗ್ಬೇಡ, ಯಾವತ್ತೂ ಕೂಡ ಅವ್ರು ಹಾಗೆ ಹೇಳ್ದವ್ರೆ ಅಲ್ಲ. ನೀನು ಹೆಂಗೆ ಇಷ್ಟ ಹಂಗಿರು. ಅವರು ಕೂಡ ನನಗೆ ಸಾಥ್ ಕೊಟ್ಟರು ಸರ್. ನಾನು ಏನೇ ಆಗಿರ್ಬೇಕಂದ್ರೆ ನಮ್ಮ ತಂದೆ ತಾಯಿ ಎಷ್ಟು ಮುಖ್ಯ ಆಗಿದಾರೋ, ನಮ್ಮ ಅತ್ತೆ ಮಾವನು ಕೂಡ ಅಷ್ಟೇ ಮುಖ್ಯ ಆಗ್ತಾರೆ. ಯಾಕಂದ್ರೆ ಇವತ್ತು ಏನೇ ಕೊಟ್ರು ಸ್ವಾತಂತ್ರ್ಯ ಅನ್ನೋದು ಸಿಕ್ಕಿಲ್ಲ ಅಂದಾಗ ತುಂಬಾ ಕಷ್ಟ ಆಗುತ್ತೆ. ರಿಸ್ಟ್ರಿಕ್ಷನ್ಸ್, ಆವಾಗ ನಾವು ಕೆಲಸ ಮಾಡೋದಕ್ಕೆ ಆಗಲ್ಲ. ಆ ವಿಚಾರದಲ್ಲಿ ನಮ್ಮ ಯಜಮಾನ್ರಾಗಿರ್ಬೋದು, ನಮ್ಮ ಅತ್ತೆ ಮಾವ ಆಗಿರ್ಬೋದು, ಜೊತೆಗೆ ನಮ್ಮ ಚಂದ್ರವಾಡಿ ಗ್ರಾಮಸ್ಥರು, ನಮ್ಮ ಇಡೀ ಊರೇನೆ ನಾವಿಬ್ರಂದ್ರೆ ಅಷ್ಟು ಪ್ರೀತಿ ಸರ್, ತುಂಬಾ ಪ್ರೀತಿ. ನಿಮ್ಮನ್ನ ಕಂಡ್ರೆ ಯಾರು ಇಷ್ಟಪಡಲ್ಲ ಅಂತ ಅಲ್ಲ. ಒಂದು ಇಂಜಿನಿಯರಿಂಗ್ ಮಾಡಿ ಒಬ್ಬ ರೈತನ ಜೊತೆ ಬಹಳ ಸಹಬಾಳ್ವೆಯನ್ನು ಬಾಳ್ತಿರೋ ನೀವು, ಅವರು ಒಬ್ಬ ರೈತನಾಗಿ ಒಬ್ಬ ಇಂಜಿನಿಯರಿಂಗ್ ಮಾಡಿ ಹುಡುಗಿಗೆ ಯಾವತ್ತೂ ಬೇಸರ ಆಗ್ದಂಗೆ ನಡ್ಕೊಂಡಿರೋ ಅವರು, ನಿಮ್ಮಿಬ್ಬರ ಪ್ರೀತಿ ಬಾಂಧವ್ಯ ನೋಡಿದಾಗ ಪ್ರತಿಯೊಬ್ಬರಿಗೂ ಪ್ರೀತಿ ಬಂದೇ ಬರುತ್ತೆ. ಸೊ ಆ ಪ್ರೀತಿ, ಅದೇ ಹೇಳಿದ್ದು, ನಾವಿರೋ ವಾತಾವರಣ ಅದು ನೆಗೆಟಿವ್ ಆದ್ರೂ ಸ್ಪ್ರೆಡ್ ಆಗುತ್ತೆ, ಪಾಸಿಟಿವ್ ಆಗಿದ್ರೂ ಸ್ಪ್ರೆಡ್ ಆಗುತ್ತೆ. ಸೊ ನಿಮ್ಮ ಒಂದು ಸಕಾರಾತ್ಮಕ ಆಲೋಚನೆಗಳು, ಚಿಂತನೆಗಳು ಇಡೀ ಊರಿಗೆ ಸ್ಪ್ರೆಡ್ ಆದಾಗ ಎಲ್ಲರೂ ಕೂಡ ನಿಮ್ಮನ್ನು ನೋಡಿ, ಎಷ್ಟೋ ಸಲ ಬೇಸರ ಆಗಿದ್ದು ನಿಮ್ಮನ್ನು ನೋಡಿ ಖುಷಿ ಪಡುವಂಥದ್ದು ಇರುತ್ತೆ. ಸೊ ಬಹುಶಃ ಒಂದೊಂದು ಹಳ್ಳಿಯಲ್ಲಿ ತಮ್ಮಂತಹ ದಂಪತಿಗಳು ಒಬ್ಬೊಬ್ಬರು ಇದ್ಬಿಟ್ರೂ ಬಹುಶಃ ಆ ಗ್ರಾಮ ಒಂದು ಹಂತಕ್ಕೆ ಚೆನ್ನಾಗಿ ಸಂತೋಷವಾಗಿರೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ ಮೇಡಮ್. ತಮ್ಮ ಜೊತೆ ಮಾತನಾಡ್ತಾ ಇದ್ದರೆ ತುಂಬಾ ಮಾತನಾಡೋದಿದೆ, ಆದರೆ ಇವತ್ತಿನ ಎಪಿಸೋಡಲ್ಲಿ ನಾನು ಮಾತನಾಡೋದಾದರೆ, ನಿಮ್ಮಂಥ ಓದಿರುವಂತಹ ಹೆಣ್ಮಕ್ಳು, ಕೆಲಸದಲ್ಲಿರುವಂತಹ ಹೆಣ್ಮಕ್ಳು ಒಬ್ಬ ರೈತನನ್ನೇ ಅಥವಾ ಒಬ್ಬ ಶ್ರೀಮಂತನಲ್ಲದ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ಅಂತ, ಅದ್ರ ಬಗ್ಗೆ ದಯಮಾಡಿ ಯಾಕೆ ಆಯ್ಕೆ ಮಾಡ್ಕೊಬೇಕು ಅಂತ. ಸರ್, ಬದುಕು ಅಂದರೆ ದುಡ್ಡೇ ಅಲ್ಲ ಸರ್. ನಮಗೆ ಕೊನೆಯಲ್ಲಿ ಬದುಕಲ್ಲಿ ಬೇಕಾಗಿರೋದು ಯಾವಾಗ ದುಡಿತೀವಿ, ಏನಕ್ಕೋಸ್ಕರ ದುಡಿತೀವಿ ಅಂದರೆ ನೆಮ್ಮದಿಯಾಗಿರೋದಕ್ಕೋಸ್ಕರ. ಆ ನೆಮ್ಮದಿನ ನಾವು ಇನ್ನೂ ಯಾವುದ್ರಲ್ಲೋ ಒಂದರಲ್ಲಿ ಕಂಡುಕೊಂಡಾಗ, ಸರಳತೆಯಲ್ಲಿದ್ದು ಬದುಕನ್ನು ನಾವು ಅಲ್ಲಿ ಕಂಡುಕೊಂಡಾಗ ಅಫ್ಕೋರ್ಸ್ ನಮಗೆ ನೆಮ್ಮದಿ ಸಿಕ್ಕೇ ಸಿಗುತ್ತೆ. ನನ್ನ ಸಂತೋಷ ಎಲ್ಲಿದೆ ಅನ್ನೋದನ್ನು ಫಸ್ಟು ಹುಡುಕ್ಬೇಕು ಸರ್. ಹಣಕ್ಕೆ, ಆಸ್ತಿಗೆ ಯಾವತ್ತೂ ನಾವು ಪ್ರಾಮುಖ್ಯತೆ ಕೊಡೋದನ್ನು ನಿಲ್ಲಿಸ್ತೀವಿ. ಇದಕ್ಕೆ ನನಗೆ ಮಾರಲ್ ಸುಧಾಮೂರ್ತಿ ಅಮ್ಮ, ಇನ್ಫೋಸಿಸ್ ಫೌಂಡರ್ ನಾರಾಯಣ ಮೂರ್ತಿ ಸರ್ ಅವರ ಹೆಂಡತಿ. ಅವ್ರು ಓದಿರೋದು ಇಂಜಿನಿಯರಿಂಗ್ ಆಗಿ ಲೆಕ್ಚರರ್ ಆಗಿ ಕೆಲಸ ಮಾಡಿ, ಆದರೆ ಅವರು ಸಮಾಜ ಸೇವೆನ ಹೇಗೆ ಮಾಡ್ತಾರೆ, ಅವರು ಎಷ್ಟು ಸರಳವಾಗಿದ್ದಾರೆ, ಅಂಥ ಬ್ಯುಸಿಯಲ್ಲೂ ಅವ್ರ ಗಂಡ ಹೆಂಡತಿ ಎಷ್ಟು ಅನ್ಯೂನ್ಯತೆಯಿಂದಿದ್ದಾರೆ, ಅದು ಕೂಡ ನನಗೆ ಮಾರಲ್ ಆಗುತ್ತೆ. ಸೊ ಯಾವುದೇ ಹೆಣ್ಮಕ್ಳು ಹಣಕ್ಕೆ, ಆಸ್ತಿಗೆ ಪ್ರಾಮುಖ್ಯತೆ ಕೊಟ್ಟು ಹೋಗಿ ಜೀವನದಲ್ಲಿ ಫೇಲ್ಯೂರ್ ಆಗೋದನ್ನು ನಾನು ಸುತ್ತಮುತ್ತನೇ ನೋಡಿದ್ದೀನಿ. ಅದಕ್ಕೆ ಪ್ರಾಮುಖ್ಯತೆ ಕೊಡದೆ, ಎಲ್ಲಿ ನಿಜವಾದ ನಿಷ್ಕಲ್ಮಶ ಪ್ರೀತಿ ಇದೆ, ವ್ಯಕ್ತಿತ್ವ ಇದೆ, ನಮ್ಮ ಕನಸುಗಳಿಗೆ, ನಮ್ಮ ಭಾವನೆಗಳಿಗೆ ಗೌರವ ಸಿಗುತ್ತೆ. ಮುಖ್ಯವಾಗಿ ಬೇಕಾಗಿರೋದು ಹೆಣ್ಣಿಗೆ ಎರಡೇ ಸರ್, ನಿಜವಾದ ಪ್ರೀತಿ, ಗಂಡನ ನಮಗೆ ಕೊಡೋ ಸಮಯ ಕೊಡಬೇಕು. ಹೌದು, ಮೌಲ್ಯಯುತ ಸಮಯ ಕೊಡಬೇಕು ನಮಗೋಸ್ಕರ. ನನಗೆ ದುಡ್ಡು ಬೇಕಂದ್ರೆ ಅವರು ಕಂಪ್ಲೀಟ್ ಕೆಲಸ ಮಾಡ್ತಾರೆ. ನಮಗೆ ಸಮಯನೇ ಸಿಕ್ಕದೆ ಆ ದುಡ್ಡು ತಗೊಂಡು ನಾವು ಏನು ಮಾಡೋದು ಸರ್? ಕಂಪ್ಲೀಟ್ ಸಮಯ ಬೇಕು. ಊಟ ಮಾಡೋದಕ್ಕೆ 3 ಹೊತ್ತು ಊಟ ನೆಮ್ಮದಿಯಾಗಿ, ಅದ್ ನನ್ನ ಗಂಡ ಅನ್ನದಾತ್ರು. ನೀವು ಹೇಳಿದಾಗೆ ಇಡೀ ದೇಶಕ್ಕೆ ಅನ್ನ ಹಾಕೋ ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ಳಲ್ವಾ ಅಂತ. ಭೂಮಿ ತಾಯಿನೇ ಅಷ್ಟು ಪ್ರೀತಿ ಮಾಡೋರು ಹೆಂಡತಿ ಮಕ್ಕಳನ್ನ ತುಂಬಾನೇ ಪ್ರೀತಿ ಮಾಡ್ತಾರಲ್ವ ಸರ್. ಆ ವಿಚಾರದಲ್ಲಿ ಪ್ರಪಂಚದಲ್ಲೇ
ಅದು ನಮ್ಮ ಕೊಲೀಗ್ಸ್ ಇರ್ಬೋದು, ನನ್ನ ಫ್ರೆಂಡ್ಸ್ ಇರ್ಬೋದು, ತಮಾಷೆಗಾದ್ರೂ ಕೆಲವು ಸರಿ ಹೊಟ್ಟೆ ಕಿಚ್ಚು ಪಟ್ಕೊಂತಾರೆ ನನ್ನನ್ನು ನೋಡಿದ್ರೆ. ಈವನ್ ಇಬ್ರು ಕೂಡ ಒಂದು ಟೈಮ್ ಬಿಟ್ಟಿರೋದಿಲ್ಲ. ಅಷ್ಟು ಪ್ರೊಫೆಷನ್. ಅವ್ರು ಬೆಳಗ್ಗೆ ವ್ಯವಸಾಯಕ್ಕೆ ಹೋಗ್ತಾರೆ, ನಾನು ಕಾಲೇಜ್ ವರ್ಕ್ಗೆ ಹೋಗ್ತೀನಿ. ಅವರು ಅನ್ನದಾತರು, ನಾವು ವಿದ್ಯಾದಾತರು. 4 ಜನಕ್ಕೆ ವಿದ್ಯಾದಾನ ಮಾಡ್ತೀವಿ, ಅವ್ರು 4 ಜನಕ್ಕೆ ಅನ್ನದಾನ ಮಾಡ್ತಾರೆ, ಬೆಳೀತಾರೆ. ಸೊ ಆ ಅನ್ಯೂನ್ಯತೆ, ತುಂಬಾ ಪ್ರೀತಿ, ಆ ಸಮಯ ಒಬ್ರಿಗೊಬ್ರು ಕೊಟ್ಕೊಂತೀವಿ. ಕುಟುಂಬಕ್ಕೆ ಸಮಯ ಕೊಡ್ತೀವಿ ಸರ್. ಮುಖ್ಯವಾಗಿ ಸಾಮಾನ್ಯವಾಗಿ ಜನರಿಗೆ ಕರುಳಿನ ಸಂಬಂಧ ಇರುತ್ತೆ, ತಂದೆ ತಾಯಿಯ ಕರುಳಿನ ಸಂಬಂಧ ಇರುತ್ತೆ. ಅವ್ರಿಗೆ 2 ಸಂಬಂಧ ಇದೆ, ಒಂದು ತಾಯಿ ಕರುಳಿನ ಸಂಬಂಧ ಮತ್ತೆ ಭೂಮಿ ತಾಯಿ ಕರುಳಿನ ಸಂಬಂಧ. ಆ 2 ಸಂಬಂಧ ಇರೋರ ಜೊತೆ ನೀವಿದ್ದೀರಲ್ಲ, ಇನ್ನೆಷ್ಟು ನಾನು ತುಂಬಾ ಲಕ್ಕಿ ಸರ್. ಎಲ್ಲ ಹೇಳ್ತಾರೆ, ಇವತ್ತು ಲಕ್ಷಾಂತರ ಜನ ಇಂಜಿನಿಯರಿಂಗ್ ಮಾಡಿರೋರಿದ್ದಾರೆ, ಲಕ್ಷಾಂತರ ಜನ ಲೆಕ್ಚರ್ಸ್ ಇದ್ದಾರೆ. ಆದ್ರೆ ನಾನು ಇಲ್ಲಿ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಮೂಲ ನಾನು ಓದಿರೋದು ಬರಲ್ಲ ಸರ್, ಒಬ್ಬ ರೈತನ ಮದುವೆ ಆಗಿದ್ದೀನಿ ಅನ್ನೋದೇ ಕಾರಣ ಆಗಿದೆ. ನನಗೆ ಈ ತರ ಒಂದು ಪ್ರಾಮುಖ್ಯತೆ ಕೊಟ್ಟಿರೋದೇ ಆದ್ರಿಂದ, ಒಬ್ಬ ರೈತನ ಮದುವೆ ಆಗಿರೋದೇ ಪ್ರಾಮುಖ್ಯತೆ ಸಿಕ್ಕಿರೋದ್ರಿಂದ ನಮ್ಮಿಬ್ಬರಲ್ಲೇ ಅಷ್ಟೇ ಗೌರವ ಇದೆ. ಅದೇ ನಿಮ್ಮ ಆರಂಭದಲ್ಲಿ ಅದನ್ನೇ ಹೇಳಿದ್ದು, ಯಾವಾಗ ನಾವು ಪರಸ್ಪರ ಗೌರವಿಸ್ತೀವೋ ಇನ್ಯಾವುದೇ ಸಮಸ್ಯೆಗಳು ನಮ್ಗೆ ಬರೋದಿಲ್ಲ. ಬಂದರೂ ಕೂಡ ಆರಾಮಾಗಿ ಸಾಲ್ವ್ ಆಗಿಬಿಡುತ್ತೆ ಅದು. ಯಾಕಂದರೆ ಒಬ್ಬರನ್ನೊಬ್ಬರನ್ನ ಬಿಟ್ಕೊಡಕ್ಕೆ ರೆಡಿ ಇಲ್ಲ ಅಂದಾಗ ಆ ಸಮಸ್ಯೆ ಇಟ್ಕೊಂಡು ನಾವೇನು ಜಗಳ ಆಡೋ ಪರಿಸ್ಥಿತಿನೇ ಬರೋದಿಲ್ಲ. ಸೊ ಅಂಥ ವಿಚಾರದಲ್ಲಿ ಸರ್ ಎಷ್ಟೋ ಸಲ ಹೇಳ್ತೀವಿ, ಒಂದು ಗಂಡು ಪಡಿಬೇಕಂದ್ರೆ ಹೆಣ್ಣು ಪುಣ್ಯ ಮಾಡಿರಬೇಕು ಅಂತ. ಅದೇ ಸಂದರ್ಭದಲ್ಲಿ ಒಂದು ಹೆಣ್ಣು ಪಡಿಬೇಕಾದ್ರೂ ಗಂಡು ಕೂಡ ಪುಣ್ಯ ಮಾಡಿರಬೇಕು ಅಂತ. ಆ ಸಂದರ್ಭದಲ್ಲಿ ನೀವು ಎಷ್ಟು ಅದೃಷ್ಟ ಮಾಡಿದ್ರಿ ಇಂತಹ ಒಂದು ಹೆಂಡತಿಯನ್ನು ಪಡೀಲಿಕ್ಕೆ? ಸರ್, ದೊಡ್ಡ ಪುಣ್ಯವಂತ ನಾನು. ಅದರಲ್ಲಿ ಇವಳ ಅಂತ ಆಲೋಚನೆ ಮಾಡೋ ಅಂಥ ಹೆಣ್ಣುಮಕ್ಕಳು ಈ ಸಮಾಜದಲ್ಲಿ ಕಡಿಮೆ ಇದ್ದಾರೆ. ಆದರೆ ಉಳಿದವ್ರಿಗೂ ಇದೇ ಥರ ಆಲೋಚನೆ ಮಾಡೋ ಅಂಥ ಶಕ್ತಿ ಕೊಡಲಿ, ಬುದ್ಧಿ ಕೊಡಲಿ ಅಂತ ನಾನು ಕೇಳ್ಕೊಂತ. ಇವಳನ್ನು ಪಡೆದಿರೋದು ನನ್ನ ಪೂರ್ವಜನ್ಮದ ಪುಣ್ಯ ಮತ್ತು ನಮ್ಮ ತಂದೆ ತಾಯಿ ಕುಟುಂಬ ಮಾಡಿರೋ ಅಂಥ ದಾನ ಧರ್ಮನೂ ಇದಕ್ಕೆ ಸೇರುತ್ತೆ. ಆಮೇಲೆ ನನ್ನನ್ನು ಒಬ್ಬ ಮಾದರಿ ವ್ಯಕ್ತಿಯಾಗಿ ಮುಂದೆ ಮದುವೆ ಆದಮೇಲೆ ನನ್ನ ಬದಲಾವಣೆ ಮಾಡಿರೋ ಅಂಥದ್ದು ಇದೆಯಲ್ಲ, ಅದು ದೊಡ್ಡ ಅಂದರೆ ಒಂದು ಆಲೋಚನೆಗಳಲ್ಲಿ ಬದಲಾವಣೆ. ನನ್ನ ಆಲೋಚನೆನೇ ಬೇರೆ ಇತ್ತು. ಕೃಷಿ ಜೊತೆ ಹಣದ ಆಲೋಚನೆನೂ ಇತ್ತು. ಅದನ್ನ ಇವಳು ಬದಲಾಯಿಸಿದ್ಲು ನನ್ನನ್ನು. ಹಣ ಇಂಪಾರ್ಟೆಂಟ್ ಅಲ್ವೇ ಇಲ್ಲ, ಅದನ್ನ ಹೇಳಿ ಅಂದರೆ ನಾನು ಹೇಳ್ಬಿಡ್ತೀನಿ. ಹೇಳಿ ಸರ್, ದಯವಿಟ್ಟು. ನಾನು ಬಡ್ಡಿ ಕೊಡ್ತಾ ಇದ್ದೆ ಕೃಷಿಯಿಂದ ಬಂದಂಥ ಹಣನ. ಇವಳಿಗೆ ಗೊತ್ತಿಲ್ಲ ಅದು. ನಾನು ಇವಳಿಗೆ ಬರೀ ರೈತ ಅಂತ ಹೇಳಿ ಮದುವೆ ಆಗ್ಬಿಟ್ಟಿದ್ದೀನಿ. ಇವಳು ಮದುವೆ ಆಗಿ ಬಂದ ಮೊದಲನೇ ದಿನ ನಾನು ಬಡ್ಡಿ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ಬಿಡ್ತು. ಆಮೇಲೆ ನನ್ನನ್ನು ಕರೆದು ಆಣೆ ಮಾಡಿಸಿದ್ಲು, ನೀವು ಯಾರ ಹತ್ರನೂ ದುಡ್ಡು ಬಡ್ಡಿ ಇಸ್ಕೊಳಂಗಿಲ್ಲ, ದುಡ್ಡನ್ನು ಬಲವಂತ ಮಾಡಿ ಕೇಳಂಗಿಲ್ಲ ಅಂತ ನನ್ನ ಮೇಲೆ ಆಣೆ ಮಾಡಬೇಕು ಅಂತ ಹೇಳಿದ್ರು. ನಾನು ಹಣ ಇರೋರನ್ನ, ದುಡ್ಡು ಸಂಬಳ ತರೋರ್ನೇ ಮದುವೆ ಆಗ್ಬೋದಿತ್ತು. ನಾನು ಇಷ್ಟಪಟ್ಟಾಗಿರೋದು ಒಬ್ಬ ರೈತನ, ನೀವು ಪ್ರಾಮಾಣಿಕವಾಗಿ ರೈತರಾಗಿ ಇರ್ತೀನಿ ಅಂತ ಆಣೆ ಮಾಡಬೇಕು ಅಂತ ಹೇಳಿದ್ರು. ಅವತ್ತೇ ಎಲ್ಲನೂ ಬಿಟ್ಟೆ ಸರ್ ನಾನು. ಅಂದರೆ ಅವರ ಉದ್ದೇಶ ಏನಂದರೆ, ಮೇಡಮ್ ನಿಮ್ಮ ಉದ್ದೇಶ ಏನಿತ್ತು ಅದ್ರ ಬಗ್ಗೆ ನಾನು ಹೇಳೋದಕ್ಕಿಂತ ನೀವೇ ಹೇಳಿದೆ ಸೂಕ್ತ. ಅದು ಯಾಕೆ ಅವರು ಬಡ್ಡಿ ಕೊಟ್ಟು ರೈತರ ಹತ್ರ ಬಡ್ಡಿ ಇಸ್ಕೊಳ್ಳುವಾಗ ಆ ಥರ ಬಡ್ಡಿ ಇಸ್ಕೋಬಾರ್ದು ಅಂತ ನಿಮ್ಗೆ ಬಂದಿದ್ದ ಆಲೋಚನೆ? ಖಂಡಿತ ಸರ್. ಅವರು ಎಷ್ಟೊಂದು ಪಾಪ ಕಷ್ಟಪಟ್ಟಿರ್ತಾರೆ, ಸಮಯಕ್ಕೆ ಸರಿಯಾಗಿ ಅವ್ರಿಗೆ ನಾವೀಗ ಅನುಭವಿಸ್ತಿರೋದು, ರೈತರು ಬೆಳೆ ಹಾಕ್ತಾರೆ, ಬೆಳೆ ಬರೋದಿಲ್ಲ ಇನ್ ಟೈಮ್ಗೆ. ನಾವು ಬಡ್ಡಿ ಇಸ್ಕೊಂಡ್ರೆ ಅವ್ರು ಹಾಕೋ ಶಾಪ ಅದೆಲ್ಲ ನಮ್ಗೆ ತಟ್ಬಾರ್ದು. ಜೊತೆಗೆ ಮಾನವೀಯತೆ, ಮುಖ್ಯವಾಗಿ ಬೇಕಾಗಿರೋದು ಮಾನವೀಯತೆ. ಕಷ್ಟ ಆದಾಗ ಒಂಚೂರು ದುಡ್ಡು ಕೊಡೋಣ, ಅವ್ರಿಗೆ ಸಾಧ್ಯ ಆದ್ರೆ ವಾಪಸ್ ಬರ್ಲಿ. ಆದ್ರೆ ಬಡ್ಡಿಗೆಲ್ಲ ಕೊಡೋದು ನನಗೆ ಅದು ಆವಾಗಿಂದನೂ ನಾನು ಅದಕ್ಕೆ ಬಹಳ ಅಪೋಸಿಟ್ ಸರ್, ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ಅಂದ್ರೆ ಮೊದಲೇ ರೈತ ಕಷ್ಟಪಡ್ತಿರ್ತಾರೆ, ಅದನ್ನ ಇನ್ನೂ ಹಿಂಸೆ ಮಾಡ್ಕೊಂಡು ಪಾಪ. ಅಲ್ಲ, ಇದು ಬಹಳ ಮುಖ್ಯ. ನೀನು ಬೇರೆಯವ್ರ ಹತ್ರ ಅವನು ಬಿಸ್ನೆಸ್ ಮಾಡ್ತಿದ್ದಾನೆ, ಬಿಸ್ನೆಸ್ ಮಾಡಿ ಅವನ ಹತ್ರ ಲಾಭ ಬಂದಿದೆ, ಅದರಲ್ಲಿ ಒಂದಷ್ಟು ದುಡ್ಡು ತಗೊಳ್ಳೋಣ ಅಂದ್ರೆ ದೇವ್ರು ಹೋಗ್ತಾನೆ. ಆದರೆ ರೈತ ತನ್ನ ಬಂಡವಾಳ ಆಗಕ್ಕೆ ದುಡ್ಡು ತಗೊಂಡು ಅವನು ಹಾಕಿರೋ ಬಂಡವಾಳನೂ ವಾಪಸ್ ಬರ್ದೇನೆ ಇದ್ರೂ ಕೂಡ ನಿನ್ಗೆ ಬಡ್ಡಿ ಕಟ್ಟಬೇಕು ಅಂದಾಗ ಎಷ್ಟು ನೋವಾಗುತ್ತೆ ಅಂತ. ಇವರು ಮಾತಾಡುವಾಗ ಆ ವ್ಯಕ್ತಿ ಎಷ್ಟು ಭಯದಿಂದ ಇದ್ರು ಅನ್ನೋದನ್ನ ನಾನು ನಮ್ಮ ಮನೆ ಮೇಲೆ ನಿಂತ್ಕೊಂಡು ನೋಡಿ ನನಗೆ ಬಹಳ ಬೇಜಾರಾಗ್ಬಿಡ್ತು. ಆ ದಿನನೇ ಕೇಳಿದೆ, ಮದ್ವೆ ಆಗಿ ಹೋಗಿ ಒಂದು ಸಂಜೆ ಅವತ್ತು. ಅವಾಗ ಏನಿದು ಈ ತರ, ನನಗೆ ಗಾಬರಿ ಆಗ್ಬಿಟ್ಟೆ, ಈ ತರ ಎಲ್ಲ ಮಾತಾಡ್ತಾರಲ್ಲ ಅಂತ ಅಂದ್ಬಿಟ್ಟು. ಅವಾಗ ಹೇಳಿದಾಗ ಅವ್ರು ಖಂಡಿತ ಪರಿವರ್ತನೆ ಮಾಡ್ಕೊಂಡ್ರು ಸರ್. ಅಕ್ಸೆಪ್ಟ್, ದಟ್ ಈಸ್ ಬೇಕಾಗಿರೋದು ಸಂಸಾರದಲ್ಲಿ, ಅಕ್ಸೆಪ್ಟೆನ್ಸ್ ಅಲ್ವಾ? ಅದನ್ನೇ ಹೇಳಿದ್ರು, ಒಬ್ರಿಗೊಬ್ರು ಗೌರವ. ನಿಮ್ಮ ಮಾತಿಗೆ ಅವ್ರ ಗೌರವ.
ಅಲ್ಲಿಂದನೇ ಆರಂಭ ಆಗಿದ್ದು. ಅಲ್ಲಿಂದನೇ ಏನಾದ್ರೂ ಅಲ್ಲೇ ನಿನಗೆ ಯಾಕೆ ನೀನು ಕೆಲಸ ನೋಡ್ಕೊಂತ ಶುರು ಮಾಡಿದ್ರೆ ಬಹುಶಃ ಅವತ್ತು ನಿಮಗೂ ಬೇಸರ ಆಗ್ತಾ ಇತ್ತು, ನಿಮ್ಮ ಬಿರುಕು ಉಂಟಾಗ್ಬಿಡ್ತಾ ಇತ್ತು ಅಂತ. ಇಲ್ಲ, ಇದೇ ನೋಡಿ, ನಾವು ಎಲ್ಲರೂ ಬದುಕ್ತೀವಿ, 100 ವರ್ಷ ಬದುಕ್ತೀವಿ ಅಥವಾ 80 ವರ್ಷ ಬದುಕ್ತೀವಿ. ಬಟ್ ಹೇಗೆ ಬದುಕ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದು ನಮಗೆ ಎಷ್ಟು ಸಂತೃಪ್ತಿ ಕೊಡ್ತು ಅಂತ. ಬಹುಶಃ ನಿಮಗೆ ಇನ್ನೊಬ್ಬರನ್ನ ಸಂತೋಷ ನೋಡಿ ಬದುಕೋದು ಬಹಳ ತೃಪ್ತಿ ಕೊಡುತ್ತೆ. ನನ್ನ ಸಂತೋಷಕ್ಕಿಂತ ಇನ್ನೊಬ್ಬರ ಕಣ್ಣಲ್ಲಿ ಸಂತೋಷ ನೋಡಿದ್ರೆ ನಿಮ್ಗೆ ಬಹಳ ಖುಷಿ ಕೊಡುತ್ತೆ ಅಂತ. ಬಹುಶಃ ಅದು ತಾಯಿ ಪ್ರೀತಿ ಅಂತ ಹೇಳ್ತೀವಿ. ಯಾಕಂದರೆ ತಾಯಿ ಪ್ರೀತಿ ಯಾವಾಗಲೂ ಅಷ್ಟೇ ನಿಸ್ವಾರ್ಥವಾಗಿರುತ್ತೆ. ನನ್ನ ಮಗು ಸಂತೋಷವಾಗಿರಬೇಕು, ನನ್ನ ಮಗ ಸಂತೋಷವಾಗಿ ಇರಬೇಕು, ಯಾವುದೇ ರಿಟರ್ನ್ಸ್ ಕೇಳೋದಿಲ್ಲ. ಅದು ತಾಯಿ ಪ್ರೀತಿ ಮಾತ್ರ. ಅಂಥ ತಾಯಿ ಪ್ರೀತಿ ನೀವು ಜನರ ಮೇಲೆ ಇದೆಯಲ್ಲ, ಅದೇ ನಿಜವಾಗ್ಲೂ ಅದೇ ಕಾರಣಕ್ಕೆ ನೀವು ಇದನ್ನೇ ನಮ್ಮ ಜೊತೆ ಇದ್ದೀರಿ, ಅಥವಾ ಜನ ನಿಮ್ಮನ್ನ ನೋಡಿ ರೈತರ ಮೇಲೆ ಅಷ್ಟೊಂದು ಪ್ರೀತಿ. ಯಾವುದೋ ವ್ಯಕ್ತಿ ಕಷ್ಟದಲ್ಲಿದ್ದಾನೆ, ಅದರಲ್ಲೂ ಒಬ್ಬ ವಾಚ್ಮ್ಯಾನ್ ಇರ್ಬೋದು, ಫಸ್ಟ್ ಇವಳು ನೋಡೋದೆ ಹೋದ ತಕ್ಷಣ ವಾಚ್ಮ್ಯಾನ್ ಆ ವ್ಯಕ್ತಿ ಹೇಗಿದ್ದಾರೆ, ಕಷ್ಟದಲ್ಲಿದ್ದಾರೆ, ಸಂತೋಷವಾಗಿದ್ದಾರೆ ಇಲ್ವಾ. ಆಮೇಲೆ ರೈತರ ಮಕ್ಕಳು ಅವ್ರು ಫೀಸ್ ಕಟ್ಟಿದಾರ, ಪ್ರಾಬ್ಲಮ್ ಇದೆ, ನಮ್ಮ ಕೈಲಾದಂಥ ಸಹಾಯ ಬೇರೆಯವ್ರ ಹತ್ರನೋ ಈಸೋ ಇಲ್ಲ ನನ್ನ ಕೈಲಿರೋದ್ನೋ ಕಟ್ಟಕ್ಕಾಗದೇ ಇರೋ ಅಂಥ ಮಕ್ಕಳಿಗೆ ಫೀಸ್ ಕಟ್ಟ ಅಂತ ವ್ಯವಸ್ಥೆ, ಅದು ರೈತರ ಮಕ್ಕಳೇ ಆಗಿರಬೇಕು ಅನ್ನೋದು ಫಸ್ಟು ಪ್ರಿಫರೆನ್ಸು. ಫಸ್ಟು ರೈತರು ಖುಷಿಯಾಗಿದ್ದಾರೆ, ಅದನ್ನು ನೋಡ್ತಿರ್ತಾಳೆ ಸರ್. ಯಾವಾಗಲೂ ಆ ರೈತರ ಬಗ್ಗೆನೇ ಮಾತಾಡ್ತಾಳೆ. ವಾರದಲ್ಲಿ 2 ದಿನ ಅಂತೂ ರೈತರ ಬಗ್ಗೆ ಮಾತಾಡಲೇಬೇಕು, ಕೇಳಲೇಬೇಕು. ಮಳೆ ಹೇಗಾಯಿತು, ಬೆಳೆ ಹೇಗೆ ಬರ್ತಾಯಿದೆ, ಬೇರೆ ರೈತರದ್ದು ಏನು ಕತೆ, ನಮ್ಮದನ್ನೇ ಕೇಳಲ್ಲ ಸರ್. ಅಲ್ಲ, ಒಬ್ಬ ರೈತನಾಗಿ ರೈತನ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳೋದು, ಅವನಿಗೆ ಸ್ಪಂದಿಸೋದು ಇದೆಯಲ್ಲ, ಅದು ಬಹಳ ಮುಖ್ಯ. ಎಷ್ಟೋ ಸಲ ನನ್ನ ಭೂಮಿ ಚೆನ್ನಾಗಿದ್ದರೆ ಸಾಕು, ನನ್ನ ಪೆನ್ಷನ್ ಈ ಕಡೆ ಚೆನ್ನಾಗಿದ್ದರೆ ಸಾಕು, ಒಂದು ಭೂಮಿ ಹಾಳಾದರೂ ಪರವಾಗಿಲ್ಲ ಅನ್ನೋ ಜನರನ್ನು ನೋಡಿದ್ವಿ. ಈವನ್ ಕೆಲವು ರೈತರಲ್ಲೂ ನೋಡಿದ್ವಿ. ಆದರೆ ನೀವು ಸುತ್ತಮುತ್ತ ಇರುವಂಥ ಎಲ್ಲ ರೈತರು ಚೆನ್ನಾಗಿರಬೇಕು ಅನ್ನೋ ಆಸೆ ಪಡ್ತೀರಲ್ಲ, ಖಂಡಿತವಾಗ್ಲೂ ದೇವರು ಒಬ್ಬೊಬ್ಬರಲ್ಲಿ ಒಂದೊಂದು ಪ್ರೀತಿ ಇಟ್ಟಿರ್ತಾನೆ, ಒಂದೊಂದು ಮೌಲ್ಯಗಳಿಟ್ಟಿರ್ತಾನೆ. ಸರ್, ಈ ದೇಶಕ್ಕೆ ರೈತನೇ ಮೂಲ ಸರ್. ಕರೋನಾ ಬಂದಂಥ ಸಂದರ್ಭದಲ್ಲಿ ಎಲ್ಲ ಕೆಲಸನೂ ನಿಲ್ತು, ಆದರೆ ಊಟ ಮಾಡೋ ಅಂಥ ಕೆಲಸ ಮಾತ್ರ ನಿಲ್ಲಿಲ್ಲ ಸರ್, ಅಲ್ವಾ. ಆಮೇಲೆ ರೈತರನ್ನ ಫ್ರೀಯಾಗಿ ಬಿಟ್ಟರು, ಓಡಾಡಕ್ಕೆ ಬಿಟ್ಟರು. ಯಾಕಂದರೆ ಗೊತ್ತು, ಆ ರೈತರು ಓಡಾಡಲಿಲ್ಲ ಅಂದರೆ ನಮ್ಮ ಹೊಟ್ಟೆ ತುಂಬಲ್ಲ ಅಂತ. ಅವನ ಮಹತ್ವ ಅವತ್ತು ಅರ್ಥ ಆಗಿದೆ. ಅದು ಇನ್ನೊಂದು 10 ವರ್ಷ ಕರೋನಾ ಇದ್ದಿದ್ರೆ ಚೆನ್ನಾಗಿರೋದು ಅನ್ನೋದು ನನ್ನ ಅಲ್ವಾ. ನಮ್ಮ ಬದುಕನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಆ 3 ವರ್ಷ ಸಾಕಾಗಿಲ್ಲ, ಇನ್ನೊಂದು ಸ್ವಲ್ಪ ಇರಬೇಕಿತ್ತೇನೋ ಅಂತ ಅನ್ಸುತ್ತೆ. ಖಂಡಿತ ಸರ್, ಒಂದೊಂದು ಪಾಠ ಕಲಿಸ್ಲಿಕ್ಕೆ ಒಂದೊಂದು ಈ ಥರದ ಒಂದು ಸಂದರ್ಭಗಳು ಬರುತ್ತೆ. ಬಹುಶಃ ಒಂದು ಸ್ವಲ್ಪ ಪ್ರಮಾಣದ ಪಾಠವಂತೂ ಖಂಡಿತ ಈ ಕೋವಿಡ್ ಸಂದರ್ಭದಲ್ಲಿ ಕಲ್ತಿರ್ತಾರೆ ಅಂತ ನಾನು ಭಾವಿಸ್ಕೊಳ್ತೀನಿ. ಮಧ್ಯೆ ತಮ್ಮಂಥವ್ರು ನೋಡಿದಾಗ ಇನ್ನಷ್ಟು ಪಾಠಗಳನ್ನು ನಾವು ಕಲ್ತ್ಕೋತೀವಿ, ಇನ್ನಷ್ಟು ಮೌಲ್ಯಗಳನ್ನು ಅಳವಡಿಸ್ಕೊಳ್ತೀವಿ ಅಂತ ನನಗನ್ಸುತ್ತೆ. ಮೇಡಮ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಹಾಗೂ ನನ್ನ ರೈತ ಬಂಧುಗಳಿಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ನನ್ನ ಕನಸು ಒಂದಿದೆ ಸರ್. ರೈತ ಈಗ ಏನು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅದೆಲ್ಲನೂ ಕೂಡ ಪರಿಹಾರ ಆಗಬೇಕು, ಸಂತೋಷವಾಗಿರಬೇಕು ರೈತ. ಮುಖ್ಯವಾಗಿ ರೈತರ ಮಕ್ಕಳು ಹೆಣ್ಣು ಕೊಡದೇ ಇರೋದೇ ಒಂದು ಸಮಸ್ಯೆ ಆಗ್ಬಿಟ್ಟಿದೆ ಇವತ್ತು ಸಮಾಜದಲ್ಲಿ. ಆ ರೈತರ ಮಕ್ಕಳಿಗೆ ದೊಡ್ಡ ಮನಸ್ಸು ಮಾಡಿ ಆಲೋಚನೆ ಮಾಡಿ ಸಂತೋಷವಾಗಿರ್ತಾರೆ ಅವ್ರ ಹೆಣ್ಮಕ್ಳು ಅನ್ನೋದಕ್ಕೆ ನಾನೇ ಕಾರಣ. ಇವತ್ತು ನಾನು ಸಂಬಳ ತಗೊಂಡೋ ಮತ್ತೊಂದೋ ಆಗಿ ಸಂತೋಷವಾಗಿಲ್ಲ. ನನ್ನ ಗಂಡನ ಪ್ರೀತಿ, ಅವರು ನನ್ನ ಜೀವನ ನಡೆಸ್ಕೊಳ್ಳೋ ರೀತಿಯಿಂದ ನಾನು ಇವತ್ತು ಸಂತೋಷವಾಗಿದ್ದೀನಿ. ಅಂದರೆ ಅವರು ಒಬ್ಬ ರೈತ ಆದ್ರೂ ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ, ಮಾದರಿ ಸೆಟ್ ಮಾಡಿದ್ದಾರೆ ಅಂತ. ಖಂಡಿತ ಸರ್. ಆ ಒಂದು ಪ್ರೀತಿ ವಿಶ್ವಾಸ ಏನಿದೆ ಅದು ಖಂಡಿತ ಸಿಕ್ಕೇ ಸಿಗುತ್ತೆ ಒಂದು ಹೆಣ್ಮಗಳಿಗೆ. ನಮ್ಮ ರೈತರ ಮಕ್ಕಳಿಗೆ ಹೆಣ್ಣು ಸಿಗಬೇಕು, ರೈತರು ಉದ್ಧಾರ ಆಗಬೇಕು. ಅವರು ಯಾವುದಕ್ಕೂ ಏನು ಕಡಿಮೆ ಇಲ್ಲ ಸರ್ ಸಮಾಜದಲ್ಲಿ. 4 ಜನಕ್ಕೆ ರೈತನೇ ಕೊಡೋಷ್ಟು ಇದೆ, ಶಕ್ತಿ ಯುಕ್ತಿ ಎಲ್ಲ ಇದೆ ಅವರಲ್ಲಿ. ಆದರೆ ಅದಕ್ಕೆ ತಕ್ಕಂಥ ಬೆಂಬಲ ಸಿಗ್ತಾ ಇಲ್ಲ ರೈತರಿಗೆ. ಅದು ಒಂದು ಪ್ರಕೃತಿಯಿಂದನೂ ಕೂಡ ಆಗ್ತಿದೆ, ಮತ್ತೊಂದು ಸಾಮಾಜಿಕವಾಗೂ ಕೂಡ ತೊಂದರೆ ಆಗ್ತಾ ಇದೆ ರೈತರಿಗೆ. ಆ ಸಾಮಾಜಿಕವಾಗಿ ಅವ್ರಿಗೊಂದು ಸ್ವಲ್ಪ ಸಪೋರ್ಟ್ ಸಿಕ್ಬಿಟ್ರೆ ಖಂಡಿತ ಅವನು ಭಾಳ ಉತ್ತುಂಗಕ್ಕೆ ಏರ್ತಾರೆ. ಇವತ್ತು ರೈತರಿಲ್ಲ ಅಂದ್ರೆ ನಾವು ಏನೂ ಮಾಡೋದಿಕ್ಕಾಗಲ್ಲ. ಕೋಟಿ ಇದ್ರೂ ನಾವು ದುಡ್ಡು ತಿನ್ನಕ್ಕಾಗಲ್ಲ. ನಾವು ಏನೇ ಕೆಲಸ ಮಾಡ್ತಿದ್ರು ಟೈಮ್ ಟು ಟೈಮು ನಮಗೆ ಹೊಟ್ಟೆ ಹಸ್ವಾಗೆ ಆಗುತ್ತೆ. ಆ ಟೈಮಲ್ಲಾದರೂ ಅಟ್ಲೀಸ್ಟ್ ಊಟ ಮಾಡೋ ಟೈಮಲ್ಲಾದ್ರೂ ನಾವು ರೈತನ ನೆನ್ಸ್ಕೋಬೇಕು. ಇವತ್ತು ನಾವು ಸೇಫ್ ಆಗಿದ್ದೀವಿ ಅಂದ್ರೆ ಏನೂ ತೊಂದರೆ ಇಲ್ಲದೆ ಸೈನಿಕನ ನೆನ್ಸ್ಕೋಬೇಕು. ಬಾರ್ಡ್ರಲ್ಲಿ ಸೈನಿಕನ ನೆನ್ಸ್ಕೋಬೇಕು, ಬಾರ್ಡ್ರ್ ಒಳಗಡೆ ನಮ್ಮ ರೈತರನ್ನ ನೆನ್ಸ್ಕೋಬೇಕು. ಯಾರಿಲ್ಲ ಅಂದ್ರೂ ಹೆಂಗೋ ಜೀವನ ನಡೆದೋಗುತ್ತೆ ಸರ್, ಬಟ್ ಊಟ ಇಲ್ಲ ಅಂದ್ರೆ ಬದುಕೋದಿಕ್ಕಾಗಲ್ಲ. ಸೊ ಆ ಪ್ರಾಮುಖ್ಯತೆನ ನಮ್ಮ ಜನ ಅರ್ಥಕೋಬೇಕು.
ಇನ್ನೂ ನಮ್ಮ ಕೈಯಿಂದ ನಾವಿಬ್ರು ಅದೇ ಆಲೋಚನೆ ಮಾಡ್ತಿರ್ತೀವಿ ಯಾವಾಗಲೂ. ನಮ್ಮ ಕೈಯಿಂದ ಆಗೋವಂಥದ್ದು ಏನಾದರೂ ಒಂದು ಸುಧಾರಣೆನ ನಾವು ತರಬೇಕು, ನಮ್ಮ ಜೀವನ ಇಷ್ಟಕ್ಕೆ ಸೀಮಿತವಾಗಬಾರ್ದು ಅನ್ನೋದಕ್ಕೆ ಆ ಒಂದು ಆಲೋಚನೆಗೆ ನಮ್ಮ ಸಿದ್ಧಗಂಗೆ ಸ್ವಾಮೀಜಿ ಇರ್ಬೋದು, ನಮ್ಮ ಜಗದ್ಗುರುಗಳಿರ್ಬೋದು, ಸುತ್ತೂರು ಜಗದ್ಗುರುಗಳಿರ್ಬೋದು, ಇಬ್ಬರೂ ಕೂಡ ನಮಗೆ ನಾವು ಕೆಲವೊಂದು ಪ್ರಶ್ನೆಗಳು ಕೇಳಿದಾಗ ಅಥವಾ ಚರ್ಚೆ ಮಾಡುವಾಗ ಅವರು ಕೂಡ ನಮಗೆ ತಿಳಿಸಿ ಹೇಳ್ತಾರೆ ಇದ್ರ ಬಗ್ಗೆ. ಅವರ ಆಶೀರ್ವಾದದಿಂದ ನಾವು ಇವತ್ತು ಚೆನ್ನಾಗಿದ್ದೀವಿ, ತುಂಬ ಚೆನ್ನಾಗಿದ್ದೀವಿ ಮೇಡಮ್. ಎಲ್ಲರ ಆಶೀರ್ವಾದ ಜೊತೆಗೆ ನಿಮ್ಮ ನಿಷ್ಕಲ್ಮಶ ಮನಸ್ಸು. ನಮ್ಮ ಒಂದು ತತ್ವ ಏನಂದರೆ ಸರ್, ಅರ್ಧನಾರೀಶ್ವರ ತತ್ವ. ನಾನು ನೀನೆಂಬುದಿಲ್ಲ, ಯಾವತ್ತೂ ಮೇಲೂ ಕೀಳು ಅನ್ನೋದಿಲ್ಲ. ನಮ್ಮಿಬ್ಬರಲ್ಲೂ ಸಮಚಿತ್ತ, ಸಮಭಾವ, ಸಮಶಕ್ತಿ. ಅದನ್ನು ಅರ್ಥ ಮಾಡಿಕೊಂಡ್ರೆ ಯಾವುದೇ ಥರದ ಬಿರುಕು ನಮ್ಮ ದಾಂಪತ್ಯದಲ್ಲೂ ಬರೋದಿಲ್ಲ. ಭಾಳ ಸಂತೋಷ ಆಯಿತು ಮೇಡಮ್, ಉತ್ತಮವಾದ ಸಂದೇಶವನ್ನು ನೀಡಿದಿರಿ ಸರ್. ಕೊನೆಯದಾಗಿ ನಮ್ಮ ರೈತರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಾನು ಎಲ್ಲ ರೈತರಿಗೂ ಕೇಳ್ಕೊಳ್ಳೋದಿಷ್ಟೇ, ಒಂದು ಸರಿ ಬೆಳೆ ಹೋಗುತ್ತೆ, ಒಂದು ಸಲ ಬೆಳೆ ಬರುತ್ತೆ. ಕಮರ್ಷಿಯಲ್ ಬೆಳೆಗಳನ್ನ ಆಲೋಚನೆ ಮಾಡದೆ ದ್ವಿದಳ ಧಾನ್ಯ ಮತ್ತು ಕೆಮಿಕಲ್ ಮುಕ್ತ ಬೆಳೆಗಳನ್ನ ಬೆಳೀರಿ. ಅದರಲ್ಲೂ ಒಂದಷ್ಟು ಅಮೌಂಟ್ ಉಳಿತದೆ. ಅತಿ ಹೆಚ್ಚು ಜಮೀನಿದ್ರೆ ಸ್ವಲ್ಪ ಜಮೀನನ್ನು ಉಳುಮೆ ಮಾಡಿ. ನಾನು ಕೇಳೋದು 4 ಎಕರೆ ಇದ್ದರೆ 2 ಎಕರೆಯಲ್ಲಿ ಬೆಳೀರಿ, ಇನ್ನು 2 ಎಕರೆ ಬಿಡಿ. ಎಲ್ಲ ರೈತರಿಗೂ ಕೇಳ್ಕೊಳ್ಳೋದು ಅದೇ. ನಾನು 2 ಎಕರೆಯಲ್ಲಿ ನಾವು ಬೆಳೆದಾಗ ಆ ರೈತ 4 ಎಕರೆಯಲ್ಲಿ ಬೆಳೆದು ಲಾಸ್ ಆಗುತ್ತಲ್ಲ, ಅದು 2 ಎಕರೆಯಲ್ಲೇ ಸಿಗುತ್ತೆ, ಲಾಸ್ ಆಗಲ್ಲ. ಅದನ್ನು ನಾವು ಮಾಡಬೇಕು. ಬೆಳೆ ಹೋಯ್ತು ಅಂತ ಕೊರಗಬೇಡಿ, ಸಾಲ ಮಾಡ್ದೋ ಅಂತ ಪ್ರತಿದಿನ ಅದೇ ನೋವಲ್ಲಿರಬೇಡಿ. ಯಾಕಂದರೆ ಆರೋಗ್ಯ ಇಂಪಾರ್ಟೆಂಟು. ರೈತರು ಆರೋಗ್ಯವಾಗಿದ್ದರು ಹಿಂದೆ, ಇವಾಗ ಅತಿ ಹೆಚ್ಚು ರೈತರು ಆರೋಗ್ಯ ಕೆಡ್ತಾ ಇದ್ದಾರೆ. ಕಾರಣ ಈ ಸಾಲ, ಮಾನಸಿಕ ಹಿಂಸೆ. ಸಾಲ ಅನ್ನೋದೇ ಹಿಂಸೆ ಸರ್. ಆ ಹಿಂಸೆಗೆ ಎಲ್ಲ ಆಲ್ಮೋಸ್ಟ್ ರೈತರು ಇದ್ರೂ ಸಹ ನಿಮಗೆ ಅದರಿಂದ ಏನು ಸಮಸ್ಯೆ ಏನಾಗಲ್ಲ. ಮುಂದೆ ನಮ್ಮದೇ ಬಂದೇ ಬರುತ್ತೆ, ರೈತರಿಗೆ ಅದೇ ಅಂತ ಒಳ್ಳೆಯ ದಿನ ಬಂದೇ ಬರುತ್ತೆ. ದಯಮಾಡಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ಅವ್ರನ್ನ ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ಒಂದೊಂದು ಊರಲ್ಲಿ 100 ಜನ, 150 ಜನ, 200 ಜನ ಹುಡುಗರಿದ್ದಾರೆ. ಅವರ ಬದುಕು ಅವ್ರು ಖುಷಿಯಾಗೇ ಇಲ್ಲ ಅಂದರೆ, ರೈತರೇ ಖುಷಿಯಾಗಿಲ್ಲ ಅಂದರೆ ಸಮಾಜ ಅಷ್ಟೊಂದು ಕಾಂತಿಯುತವಾಗಿ ಬದುಕಕ್ಕಾಗಲ್ಲ ಅಂತ ನನ್ನ ಭಾವನೆ. ಎಸ್ ಸರ್. ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ, ರೈತರ ಬದುಕು ಹಸನ ಆಗಬೇಕು. ಇಲ್ಲ, ಭಾಳ ಉತ್ತಮವಾದ 2 ಸಂದೇಶವನ್ನು ತಾವು ನೀಡಿದಿರಿ. ಒಬ್ಬ ರೈತ ಯಾವುದೇ ಕಾರಣಕ್ಕೂ ಈ ವರ್ಷ ಬೆಳೆ ಬಂದಿಲ್ಲ ಅಂತ ಅಥವಾ ಸಾಲ ಆಯಿತು ಅಂತ ಕುಗ್ಗಬೇಡಿ, ನಿಮ್ಮದೇ ಆದ ಒಂದು ದಿನ ಬರುತ್ತೆ. ಸೊ ನಿಮ್ಮದೇ ಇರೋದು ದಿನ ಬೇರೆಯವ್ರಿಗಿಂತ. ಯಾಕೆಂದರೆ ನೀವು ಅನ್ನದಾತರು, ಹಾಗಾಗಿ ನೀವು ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ. ಇನ್ನೊಬ್ರಿಗೆ ಅನ್ನ ಕೊಡುವಾಗ ನಾವು ಏಕೆ ಯೋಚನೆ ಮಾಡಬೇಕು ಅಲ್ವಾ? ನಾವು ನಮಗೋಸ್ಕರ ಬದುಕೋರೇ ಯೋಚನೆ ಮಾಡ್ತಿಲ್ಲ, ನೀವು ಇನ್ನೊಬ್ರಿಗೋಸ್ಕರ ಬದುಕುವಂಥ ರೈತರು ಖಂಡಿತವಾಗ್ಲೂ ಯೋಚನೆ ಮಾಡಬಾರ್ದು ಅನ್ನೋದನ್ನು ಹೇಳ್ತಾ ಇದ್ದೀರಿ. ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ರೈತ ಯುವಕರಿಗೆ ಹೆಣ್ಣೆತ್ತವರು ದಯಮಾಡಿ ಹೆಣ್ಣನ್ನು ಕೊಡಿ, ತುಂಬ ಅದ್ಭುತವಾಗಿ ನೋಡ್ಕೊತಾರೆ. ನಿಮ್ಮ ಮಗಳು ನಿಮ್ಮ ಮನೇಲಿ ಹೇಗಿದ್ಲು ಅದಕ್ಕಿಂತ ಚೆನ್ನಾಗಿ ನೋಡ್ಕೊಂತಾರೆ. ರೈತನಿಗೆ ಆ ಮನಸ್ಸಿದೆ, ಭೂಮಿ ಪುತ್ರನಿಗೆ ಆ ಮನಸ್ಸಿದೆ. ಸೊ ಹಾಗಾಗಿ ಹೆಣ್ಣೆತ್ತವರು ದಯಮಾಡಿ ರೈತನಿಗೆ ಹೆಣ್ಣು ಕೊಡಿ ಅನ್ನುವ ಒಂದು ಸಂದೇಶವನ್ನು ತಾವು ನೀಡ್ತಾ ಇದ್ರಿ ಸರ್. ಭಾಳ ಸಂತೋಷ ಆಯಿತು ಇಬ್ಬರು ಜೊತೆ ಮಾತನಾಡಿ. ನಿಮ್ಮ ದಾಂಪತ್ಯದ ಒಂದು ಹೊಂದಾಣಿಕೆ ಏನಿದೆಯಲ್ಲ, ಅದು ಆದರ್ಶ ಮತ್ತು ಮಾದರಿ, ಇದು ಅನುಕರಣೀಯವಾಗಿ ಇರುವಂಥದ್ದು. ಜೊತೆಗೆ ನಿಮ್ಮ ಆಲೋಚನೆಗಳಿದೆಯಲ್ಲ, ಸಮಾಜದ ಮೇಲೆ, ವಿಶೇಷವಾಗಿ ಕೃಷಿಕನ ಮೇಲೆ, ರೈತನ ಮೇಲೆ ಇರುವಂಥ ಆಲೋಚನೆಗಳಿದೆಯಲ್ಲ, ಈ ಕಾಳಜಿ ಇದೆಯಲ್ಲ, ಖಂಡಿತವಾಗಲೂ ಒಂದಲ್ಲ ಒಂದು ದಿನ ಇದಕ್ಕೆ ಫಲ ಸಿಗುತ್ತೆ. ನೀವು ನಾವು ಎಲ್ಲರೂ ಸೇರಿ ಈ ರೈತನಿಗೆ ಸ್ಪಂದಿಸೋಣ. ಸೊ ತಮ್ಮ ಈ ದಾಂಪತ್ಯ ಜೀವನ ಹಿಂಗೆ ಖುಷಿ ಖುಷಿಯಾಗಿರಲಿ, ಮತ್ತಷ್ಟು ಜನರಿಗೆ ಉತ್ತೇಜನ ನೀಡಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಎರಡು ಮಾತು ಸರ್ ಪ್ಲೀಸ್. ಸರ್, ನಾನು ಎಲ್ಲ ಬಾನುಲಿ ಕೇಂದ್ರಗಳನ್ನು ಆಲಿಸ್ತಿರ್ತೀನಿ. ಈ ಜೈಸಸ್ ಬಾನುಲಿ ಕೇಂದ್ರ FM 91.2 ಇದ್ರ ಬಗ್ಗೆ ಹೇಳಬೇಕು ಅಂದರೆ, ಒಬ್ಬ ರೈತ ಮತ್ತು ಅವನ ಹೆಂಡತಿನ ಕರೆದು ಈ ದೇಶಕ್ಕೆ ಬಹುಮುಖ್ಯವಾಗಿ ಬೇಕಾದಂತಹ ವಿಷಯಗಳನ್ನ ತಿಳಿಸ್ಕೊಡ್ಬೇಕು ಅನ್ನೋ ಒಂದು ಮನಸ್ಥಿತಿ ನಿಮಗೆ ಇರೋದ್ರಿಂದ ನಿಮಗೆ ಮೊದಲು ನಾನು ಧನ್ಯವಾದನ ತಿಳಿಸಕ್ಕೆ ಬಯಸ್ತೀನಿ ಸರ್. ಯಾಕಂದರೆ ರೈತನ ಬಗ್ಗೆ ಆಲೋಚನೆ, ನೀವು ಒಳಗಡೆಗೆ ಇರ್ತೀರಿ, ಸಿಟಿಲಿದ್ದೀರಿ, ಅದರಲ್ಲೂ ಒಂದು ಕಡೆ ಒಂದು ಇದರಲ್ಲಿ ವರ್ಕ್ ಮಾಡ್ತಾಯಿದ್ದೀರಿ. ನಿಮಗೆ ಈ ರೈತರ ಪರಿಸ್ಥಿತಿ ಅರ್ಥ ಆಗಿದೆ. ಆ ರೈತರ ಪರಿಸ್ಥಿತಿ ಅರ್ಥ ಮಾಡ್ಕೊಂಡಂತ ನಿಮ್ಮ ಮನಸ್ಸಿಗೆ ನನ್ನ ಶರಣಾರ್ಥಿನ ಹೇಳಲಿಕ್ಕೆ ಬಯಸ್ತೀನಿ ಸರ್. ಇಲ್ಲ ಸರ್, ಖಂಡಿತವಾಗ್ಲೂ ನನ್ನದೇನು ದೊಡ್ಡ ಸ್ಥಿತಿ ಇಲ್ಲ. ತಮ್ಮಂಥವ್ರ ಮಾದರಿ ಬದುಕಿನ ನಡುವೆ ನಮ್ಮದು ಏನೂ ಇಲ್ಲ. ಇದೊಂದು ಅಳಿಲು ಸೇವೆ ಅಂತನೂ ಇಲ್ಲ.
ನನ್ನ ಕರ್ತವ್ಯ. ಆದರೆ ಇಷ್ಟು ದಿನ ಮಾಡದೇ ಇರೋದು ಅಪವಾದ ಅಷ್ಟೇ, ಇವತ್ತು ಮಾಡ್ತಾ ಇರೋದು ಸರಿಯಾಗಿ ಮಾಡ್ತಿದ್ದೀವಿ ಅಂತ ಅನಿಸುತ್ತೆ ನನಗೆ. ಖಂಡಿತವಾಗಲೂ ಪ್ರತಿಯೊಬ್ಬರು ಇದೇ ಆಲೋಚನೆ ಇಟ್ಕೊಂಡು ಪ್ರತಿಯೊಬ್ಬರು ತಮ್ಮ ರೈತನ ಬದುಕನ್ನು ಬೆಳಕಿಗೆ ತಂದು ರೈತನ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅದು ಬಗೆಹರಿಸುವ ಚಿಂತನೆಗೆ ಬಂದರೆ ಖಂಡಿತವಾಗ್ಲೂ ನಮ್ಮ ರೈತನಿಗೆ ಯಾವುದೇ ಕಾರಣಕ್ಕೂ ಹಿಂಜರಿಕೆ ಇರುವುದಿಲ್ಲ, ದುಡಿದು ದೇಶಕ್ಕೆ ಅನ್ನ ಆಗ್ತಾನೆ ಅಂತ ನಾನು ಕೂಡ ಭಾವಿಸ್ಕೊಳ್ತೀನಿ ಸರ್. ತಮ್ಮಂಥ ಮಾದರಿಗಳು ಒಂದೊಂದು ಗ್ರಾಮದಲ್ಲಿ ಒಂದೊಂದು ತಾಲೂಕಿನಲ್ಲಿ ಒಂದೊಂದಿದ್ರೆ ಸಾಕು, ಖಂಡಿತವಾಗ್ಲೂ ಉತ್ತೇಜನ ಸಿಗುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳ ಹಂಚಿಕೆಗಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು ಸರ್. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಪ್ರತಿಭಾ ವಿಲಾಸ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ದಿನ ಒಂದು ಆದರ್ಶ ದಂಪತಿಗಳ ಜೊತೆ ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಚಂದ್ರವಾಡಿ ಗ್ರಾಮದ ಹೆಮ್ಮೆಯ ಕೃಷಿಕ ದಂಪತಿಗಳಾದ ಶ್ರೀ ಪರಮೇಶ್ವರವರು ಮತ್ತು ಶ್ರೀಮತಿ ಯೋಗೇಶ್ವರಿ ಪರಮೇಶ್ವರವರು. ಇದು ಇವತ್ತಿನ ವಿಶೇಷ ಪ್ರತಿಭಾ ವಿಲಾಸ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ನಾಡಿನಲ್ಲಿ ಹಲವಾರು ಪ್ರತಿಭಾವಂತರು ವಿವಿಧ ಕ್ಷೇತ್ರಗಳಲ್ಲಿದ್ದಾರೆ. ಈ ಪ್ರತಿಭಾವಂತ ಕಲಾವಿದರ ಉತ್ತೇಜನಕ್ಕಾಗಿ ನಮ್ಮ ಬಾನುಲಿ ಪ್ರಸ್ತುತಪಡಿಸುತ್ತಿದೆ ಪ್ರತಿಭಾ ವಿಲಾಸ. ಪ್ರತಿಭಾ ವಿಲಾಸ ಪ್ರತಿಭಾ ವಿಲಾಸ.